ಎಲ್ಲರಿಗೂ ನಮಸ್ತೆ. ಒಂದು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆದಾಗ ಅದಕ್ಕೆ ಅದ್ರ ಪರವಾಗಿ ನಾನು ನಿಮಗೆಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕೆಂದರೆ ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಬೇಕಂತೇಳಿ ಇತ್ತು. ಕನ್ನಡ ಎಲ್ರಿಗೂ ಗೊತ್ತಾಗುತ್ತಲ್ಲ. ಓಕೆ, ಯಾಕೆಂದ್ರೆ ನಮಗೀಗ ಕನ್ನಡದಲ್ಲೇ ಮಾಹಿತಿ ಕೊಡೋಕ್ಕೆ ಅಂತೇಳಿ ಕೆಲವು ಕಡೆಲ್ಲ ಇರುತ್ತೆ. ಯಾಕೆ ನಾವು ಅದ್ರ ಬಗ್ಗೆನೇ. ಹಾಗಾಗಿ ಫಸ್ಟ್ ಆಫ್ ಆಲ್ ಒಂದು ಸಾರಿ ಕೇಳ್ತೀನಿ ನಿಮ್ಮ ಹತ್ರ. ಇದು ನನ್ನ ಈ ಕಾಲೇಜಲ್ಲಿ ನಂದು 2ನೇ ಕಾರ್ಯಕ್ರಮ. ನಾವು ಅಭಿಷೇಕ್ ಸರ್ ಸುಮಾರು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆದರೆ ಈ ಕಾರ್ಯಕ್ರಮ ಕಳೆದ ಸಲ ಒಂದು NSS ಸ್ಟೂಡೆಂಟ್ಗಳಿಗೆ ಒಂದು ಡೆಂಗ್ಯೂ ಬಗ್ಗೆನೂ ಒಂದು ಮಾಹಿತಿ ಕೊಟ್ವಿ. ಆದರೆ ಈ ಸಲ ಮಧ್ಯಾಹ್ನ ಸರ್ ಫೋನ್ ಮಾಡಿದ್ರು. ಯಾಕಂದರೆ ನಾನು ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕಳೆದ ಒಂದು 20 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. 15 ವರ್ಷಗಳಾಯ್ತು ಈಗ. 10 ವರ್ಷ ಗಂಜಿಮಠ, ಈಗ 7 ವರ್ಷದಿಂದ ನಾನು ಮಲೇರಿಯಾ ಕಚೇರಿಯಲ್ಲೇ ಇದ್ದೀನಿ. ನಮ್ಮ ಡಾಕ್ಟ್ರು ಬಂದು ಡಾಕ್ಟರ್ ನವೀನ್ ಚಂದ್ರ ಸರ್ಕಲಲ್ಲಿ ಅವರ ಅಂಡರಲ್ಲಿ ನಾವೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಅಂದರೆ ಕಾರಣಾಂತರಗಳಿಂದ ಅವರು ಸರ್ ಬರಲಿಲ್ಲ. ಮತ್ತು ನಿಮ್ಮ ಕಾಲೇಜಿನ ಸ್ಟೂಡೆಂಟ್ ಆದಂತಹ ನಮ್ಮ ಡಿಸ್ಟಿಕ್ ಎಂಟಮಾಲಜಿಸ್ಟು ಶ್ರೀಮತಿ ಮಂಜುಳಾ ಮೇಡಮ್ ಇದ್ದರು. ಅವರು ಸಹ ಇವತ್ತು ಈಗ 5 ಗಂಟೆಗೆ DC ಮೀಟಿಂಗ್ ಇದೆ. ಆ ಒಂದು ವರದಿ ಇದರಲ್ಲಿ ಡೆಂಗ್ಯೂ ಬಗ್ಗೆ ಎಲ್ಲ ನೀವೊಂದು ಮಾಹಿತಿ ಕೊಡಿ ಅಂತಂದರು. ಯಾಕಂದರೆ ನಮಗೆ ಈಗ ಇರೋದೇ ಮಂಗಳೂರಲ್ಲಿ, ಇಡೀ ಥ್ರೋಟ್ ಕರ್ನಾಟಕದಲ್ಲಿ ಡೆಂಗ್ಯೂನೇ ಇರೋದ್ರಿಂದ ನಾವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ತೊಗೊಳ್ಳಿಲ್ಲ ಅಂತಂದರೆ ಮತ್ತು ನಮಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ, ಅಥವಾ ಅದ್ರ ಬದಲು ಫಸ್ಟು ನಮ್ಮ ಮನೆ ಸುತ್ತಮುತ್ತ ನಾವು ಅವೇರ್ನೆಸ್ ತೊಗೊಳ್ಳಿಲ್ಲ ಅಂತಂದರೆ ನಾವು ಇದ್ದಷ್ಟು ಸ್ವಲ್ಪ ದಿವಸ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಡೆಂಗ್ಯೂ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಷ್ಟ. ಆದರೆ ಇರೋದೇ ಸ್ವಲ್ಪ ವಿಷಯ, ಡೆಂಗ್ಯೂ ಇಲ್ಲೇ ಇರೋದೇ ಚೂರೇ ವಿಷಯ. ಯಾಕಂದ್ರೆ ನಾನು ಅರ್ಧ ಗಂಟೆ ನಿಮಗೆ ಬೇಕಾದ್ರೆ ಡೆಂಗ್ಯೂ ನಾನು ಮುಗಿಸ್ಬೋದು, ಅರ್ಧ ಗಂಟೆ. ಆದರೆ ಅದನ್ನು ತಿಳ್ಕೊಳ್ಳೋದು ತುಂಬ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಿಮಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಸರ್. ಹಾಗಾಗಿ ನಾನು ಫಸ್ಟು ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಕಚೇರಿ ವತಿಯಾಗಿ ನಾನು ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಇಂಥ ಕಾರ್ಯಕ್ರಮ ಎಲ್ಲೂ ಆಗಲ್ಲ. ನಾನು ನೋಡ್ದಂಗೆ ನಾವು ಶಾಲೆ, ಕಾಲೇಜ್, ಹೈಸ್ಕೂಲ್, ಇಂಥ ಬೇರೆ ಬೇರೆ ಸ್ವಸಹಾಯ ಗುಂಪು, ಧರ್ಮಸ್ಥಳ ಗುಂಪು, ಹೀಗೆ ಪ್ರತಿಯೊಂದು ಹೋಗ್ತೀವಿ, ಕೇಳ್ತಾರೆ ಕೆಲವರೆಲ್ಲ. ಅದರಲ್ಲಿ ನೀವು 4 ಗಂಟೆಯಿಂದ 5 ಗಂಟೆ ಇದು ನಿಮಗೆ ಕ್ರೂಷಲ್ ಟೈಮ್. ಯಾಕೆಂದರೆ ಒಂದು ಮಳೆ ಬರುತ್ತೆ, ಬಸ್ ಸಿಗಬೇಕು, ಬಸ್ಸಿಗೆ ಹತ್ತಬೇಕು, ಎಷ್ಟೆಷ್ಟು ದೂರಕ್ಕೆ ಹೋಗಬೇಕು, ಮನೆಗೆ ಹೋಗಬೇಕು, ಅಡುಗೆ ಮಾಡಬೇಕು, ಇದೇ ವಿಷಯಗಳು ತುಂಬ ಇರುತ್ತೆ. ಆದರೆ ಈ 4 ರಿಂದ 5 ನೀವು ಕೂತಿದ್ದೀರಲ್ಲ, ಅದಕ್ಕೆ ನಾನು ಫಸ್ಟು ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈಗ ಡೆಂಗ್ಯೂ ಬಗ್ಗೆ ಈಗ ನಾವು ಹೆಚ್ಚಾಗಿ ನೋಡಬೇಕು ಅಂದರೆ ಡೆಂಗ್ಯೂ ಯಾವ ಸೊಳ್ಳೆಯಿಂದ ಬರೋಂಥದ್ದು ಅಂತಂದರೆ ಇದು ಈಡಿಸ್ ಈಜಿಪ್ಟಿ ಸೊಳ್ಳೆಯಿಂದ ಬರೋಂಥದ್ದು. ಇದು ಈಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆಯಿಂದ ಈ ಡೆಂಗ್ಯೂ ಬರೋಂಥದ್ದು. ಈ ಸೊಳ್ಳೆಯು ಹಗಲು ಹೊತ್ತಲ್ಲಿ ಕಚ್ಚೋದು. ಹಗಲು ಹೊತ್ತಲ್ಲಿ ಯಾಕೆ ನಮಗೆ ಶಾಲೆ ಸ್ಟೂಡೆಂಟ್ ಅಥವಾ ಕೆಲಸಕ್ಕೆ ಹೋಗೋರು ಅಥವಾ ವಿದ್ಯಾರ್ಥಿಗಳಲ್ಲಿ ಅಥವಾ ಬೇರೆ ಬೇರೆ ಹಗಲಲ್ಲಿ ಎಲ್ಲಿ ಹೆಚ್ಚಾಗಿ ಕೆಲಸಕ್ಕೆ ಹೋಗ್ತಾರೆ ಇಂಥವರಲ್ಲಿ ನಾವು ಹೆಚ್ಚು ಡೆಂಗ್ಯೂ ಪ್ರಕರಣಗಳನ್ನ ನೋಡ್ತೀವಿ. ಇದು ಹಗಲಲ್ಲೇ ಕಚ್ಚೋದ್ರಿಂದ. ಯಾಕೆ ರಾತ್ರಿ ಕಚ್ಚಲ್ಲ ಅಂತಲ್ಲ, ಆದರೆ ಹಗಲಲ್ಲಿ ಈ ಸೊಳ್ಳೆ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸಂಜೆ ಮೇಲೆ ಸ್ವಲ್ಪ ಡಲ್ ಆಗಿರುತ್ತೆ. ಸಂಜೆ ಮೇಲೆ ಮಲೇರಿಯಾ ಮತ್ತು ಈ ಆನೆಕಾಲು ರೋಗದ ಸೊಳ್ಳೆಗಳು ಕಚ್ಚೋದ್ರಿಂದ ನಾವು ಹೆಚ್ಚಾಗಿ ಡೆಂಗ್ಯೂ ಸೊಳ್ಳೆ ಡೇ ಬೈಟ್ ಅಂತೇಳಿ ಏನೇ ಕರಿತೀವಿ. ಡೇ ಬೈಟ್ ಆಗಿರೋದ್ರಿಂದ ಇದು ಹಗಲಲ್ಲಿ ಎಲ್ಲಿ ಬೇಕಾದರೂ ನಾವು ತಿರುಗಾಡ್ತೀವಿ. ಯಾಕಂದರೆ ಈಗ ಹೆಚ್ಚಾಗಿ ನಾವು ನೋಡೋದಂಗೆ ವೆಲೆನ್ಸಿಯಾ, ಕಂಕನಾಡಿ ಅಥವಾ ಫಾದರ್ ಮೊಲರ್ ಈ ಸುತ್ತಮುತ್ತ ಅಕಸ್ಮಾತ್ ನಮ್ಮ ಬಂದರ್, ಜಪ್ಪು ಈ ಎಲ್ಲಾದರೂ ಹೋಗ್ತಿದ್ರೆ ಇಲ್ಲೇನಾದರೂ ಡೆಂಗ್ಯೂ ಪ್ರಕರಣಗಳು ಇದ್ದರೆ ಅವರಿಗೆ ಕಚ್ಚಿರೋಂಥ ಮಸ್ಕಿಟೋ ನಮಗೆ ಕಚ್ಚಿದ್ರೆ ಅದು ಇನ್ಫೆಕ್ಟೆಡ್ ಮಸ್ಕಿಟೋ ಆಗಿರಬೇಕು. ಎಲ್ಲ ಮಸ್ಕಿಟೋನೂ ಅಲ್ಲ, ಇನ್ಫೆಕ್ಟೆಡ್ ಮಸ್ಕಿಟೋ ಆದರೆ ಅದು ಕಚ್ಚಿದ್ರೆ ನಮಗೆ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ನಾವು ಫಸ್ಟು ಪ್ರಿಕಾಷನ್ ತೊಗೋಬೇಕು. ಪ್ಲಸ್ಸು ಇದು ಯಾವ ನೀರಲ್ಲಿ ಆಗೋಂಥದ್ದು, ಈ ಡೆಂಗ್ಯೂ ಸೊಳ್ಳೆ ಅನ್ನೋದು ಹೆಚ್ಚಾಗಿ ನಾವು ನೋಡ್ದಂಗೆ ಎಲ್ಲರೂ ಕೇಳಿದಾಗ ಇದು ತೋಡು ನೀರಲ್ಲಿ, ಗಲೀಜು ನೀರಲ್ಲಿ. ನಾವು ಯಾವಷ್ಟೇ ಮನೆಗಳಿಗೆ ನಮ್ಮ ಆಶಾ ಕಾರ್ಯಕರ್ತರು, MPW, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಸಿಸ್ಟರ್ಗಳು ನಾವೆಲ್ಲ ಫೀಲ್ಡಿಗೆ ಹೋದಾಗ ಇವ್ರು ಹೇಳೋದು ಮೂಲ್ತೂಲೆ ತೋಡು ಏತು ನೀರುಂಡು ಅವು ಫಸ್ಟ್ ಕ್ಲೀನ್ ಮಲ್ಪಲೆ ಅಂತಾರೆ. ನಾವು ಕ್ಲೀನ್ ಮಾಡೋಣ, ಆದರೆ ಡೆಂಗ್ಯೂ ಸೊಳ್ಳೆ, ಮಲೇರಿಯಾ ಸೊಳ್ಳೆ ಫಸ್ಟು ಯಾವ ನೀರಲ್ಲಿ ಆಗೋಂಥದ್ದು ಇದು ನಮಗೆ ಸ್ವಲ್ಪ ಬಗ್ಗೆ ತಿಳ್ಕೊಂಡ್ರೆ ಆಗ ನಾವು ತೋಡಿನ ಬಗ್ಗೆ ಸ್ವಲ್ಪ ಬಿಟ್ಟು ನಮ್ಮ ಮನೆ ಸುತ್ತಮುತ್ತನೇ ನೋಡ್ತೀವಿ. ಇದು ಕ್ಲೀನ್ ನೀರಲ್ಲಿ ನಾವು ಕುಡಿಯಲು ಬಳಸುವಂಥ ನೀರಾಗಿರ್ಬೋದು ಅಥವಾ ಶುದ್ಧ ನೀರು ಅಥವಾ ಮಳೆಯ ನೀರು, ಅದರಲ್ಲಿ ನಿಂತ ನೀರಲ್ಲಿ ಹೆಚ್ಚಾಗಿ ಡೆಂಗ್ಯೂ ಸೊಳ್ಳೆ ಮತ್ತು ಮಲೇರಿಯಾ ಸೊಳ್ಳೆ ಇದು ಉತ್ಪತ್ತಿಯಾಗಂಥದ್ದು. ಹೀಗೆ ಇದನ್ನು ನಾವೇನು ಮಾಡಬೇಕು, ಸೊಳ್ಳೆ ನೀರು ಈಗ ನಮ್ಮ ಮನೆ ಒಳಭಾಗದಲ್ಲಾಗಿರ್ಬೋದು ಅಥವಾ ಮನೆಯ ಹೊರಭಾಗದಲ್ಲಾಗಿರ್ಬೋದು, ಇದು ಎಲ್ಲಿ ಉತ್ಪತ್ತಿ ಆಗೋದು ಸ್ವಚ್ಛ ನಿಂತ ನೀರಲ್ಲಿ ಅಂದಾಗ ನಾವು ಏನೇನು ಪ್ರಿಕಾಷನ್ ತೊಗೋಬೋದು, ಡ್ರಮ್, ಬ್ಯಾರಲ್, ಸಿಂಟೆಕ್ಸ್, ಸಿಮೆಂಟ್ ಟ್ಯಾಂಕ್ ಅಥವಾ ಮನೆಯ ಟೆರೆಸ್ಗಳ ಮೇಲೆ, ಕಿಟಕಿಯ ಸಜ್ಜಗಳಲ್ಲಿ ಇಲ್ಲಿ ನಾವು ಫಸ್ಟು ವಾರದಲ್ಲಿ 1 ದಿವಸ ಕ್ಲೀನ್ ಮಾಡಬೇಕು. ಅಥವಾ ವಾರದಲ್ಲಿ 2 ಸಲ ನಾವು ಕ್ಲೀನ್ ಮಾಡ್ತಿದ್ರೆ ಮಸ್ಕಿಟೋ ಅಥವಾ ನೀರು ನಿಲ್ಲಂಥ ಜಾಗ ಕ್ಲೀನ್ ಆಗ್ತಿದ್ರೆ ಯಾವ ಸೊಳ್ಳೆ ಸಹ ಅಲ್ಲಿ ಮೊಟ್ಟೆ ಇಡೋಕ್ಕೆ ಚಾನ್ಸಸ್ ಇರೋಲ್ಲ. ಅದರಲ್ಲೂ ಡೆಂಗ್ಯೂ ಅಥವಾ ಮಲೇರಿಯಾ ಸೊಳ್ಳೆ ಕ್ಲೀನ್ ನೀರಲ್ಲೇ ಇಡೋದ್ರಿಂದ ನಾವು ಫಸ್ಟು ಈ ಸುತ್ತಮುತ್ತ ಇರೋಂಥದ್ದು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ನಾವೀಗ ಪ್ರತಿ ಶುಕ್ರವಾರ ಥ್ರೋಟ್ ಸ್ಟೇಟು ನಾವು ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಹೇಳಿ ಮಾಡ್ತಾಯಿದ್ವಿ. ನೀವು ನಾಳೆ ಎಲ್ಲರೂ ನಿಮ್ಮ ಕ್ಯಾಂಪಸ್ ಸುತ್ತಮುತ್ತ, ಯಾಕಂದರೆ ನಿಮ್ಮ ಕ್ಯಾಂಪಸ್ಸಲ್ಲಿ ಇರುವಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೆಲವಲ್ಲಿ ನಾವು ಫೋನ್ ಮಾಡಿ ಕೇಳಿದಾಗ ನಮ್ಮಲ್ಲಿ ಡೆಂಗ್ಯೂದು ತಂಡ ಅಂತಲೇ ಇದೆ. ಫೋನ್ ಮಾಡಿ ಕೇಳಿದಾಗ ಡೆಂಗ್ಯೂ ಬಂದಂಥವ್ರು ಎಲ್ಲಿ ಅಂದಾಗ ಸೆಂಟ್ ಅಲೋಸಿಸ್ ಬೇರೆ ಬೇರೆ ಸ್ಕೂಲ್ ಹೆಸರುಗಳು ಹೇಳ್ತಾರೆ. ನಾವು ಸ್ಕೂಲಿಂದನೇ ಅಂತ ಅಲ್ಲ,
ಎಲ್ಲಿ ಬೇಕಾದ್ರೂ ಬಂದಿರ್ಬೋದು. ಆದರೆ ನಮ್ಮ ಸ್ಕೂಲಲ್ಲಿ ಏನಾದರೂ ಸೊಳ್ಳೆ ಉತ್ಪತ್ತಿ ತಾಣಗಳು ಇದ್ದರೆ ಫಸ್ಟು ನೀವು ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡು ನಿಮ್ಮಲ್ಲೇ ಒಂದು ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿಕೊಂಡು ನಿಮ್ಮ ಕ್ಯಾಂಪಸ್ ಸುತ್ತಮುತ್ತ ಎಲ್ಲಾದರೂ ಮಳೆ ನೀರು, ಈಗ ಆಲ್ರೆಡಿ ಇವತ್ತು ಮಳೆ ಬಂತು, ನಾಳೆ ನಿಮಗೆ ಅದು ಹೆಲ್ಪ್ ಆಗ್ಬೋದು. ಅಂದರೆ ಎಲ್ಲಾದರೂ ನೀರು ನಿಂತಿದೆ, ಇದನ್ನು ನೀವು ತೆಗಿತಾ ಹೋಗ್ತಿದ್ರೆ ವಾರದಲ್ಲಿ 2 ಸಲ ನಾವು ಅಥವಾ 1 ಸಲ ತೆಗಿತಾ ಹೋದರೆ, ಯಾಕಂದರೆ ಮಸ್ಕಿಟೋ ಬ್ರೀಡ್ ಆಗೋಕ್ಕೆ ಅಥವಾ ಅದು ಬೆಳವಣಿಗೆಗೆ 10ರಿಂದ 14 ದಿವಸ ಬೇಕು. ಆಗ ನಾವು ವಾರದಲ್ಲಿ 2 ಸಲ ಅಥವಾ ವಾರದಲ್ಲಿ 1 ಸಲ ಕ್ಲೀನ್ ಮಾಡ್ತಿದ್ರೆ ಮಸ್ಕಿಟೋ ಬ್ರೀಡೇ ಆಗೋಲ್ಲ, ನಿತ್ತ ನೀರು ಎಲ್ಲೂ ಇರೋಲ್ಲ, ಕ್ಲೀನ್ ಆಗ್ತಾ ಹೋಗ್ತಾ ಇರುತ್ತೆ, ಮಸ್ಕಿಟೋಗೆ ನೀರೇ ಸಿಗೋಲ್ಲ. ಆಗ ನಮಗೆ ಡೆಂಗ್ಯೂ ಅಥವಾ ಮಲೇರಿಯಾ ಔಟ್ಬ್ರೇಕ್ ಆಗೋದು ಕಡಿಮೆ ಆಗುತ್ತೆ. ಅದಕ್ಕೆ ಆದಷ್ಟು ಇಂಥದ್ದನ್ನು ಶುಕ್ರವಾರ, ಪ್ರತಿ ಶುಕ್ರವಾರ ಫಸ್ಟು ನಮ್ಮ ಮನೆ ಮತ್ತು ನಾವು ಕೆಲಸ ನಿರ್ವಹಿಸುವಂಥ ಕಚೇರಿ ಆಗಿರ್ಬೋದು, ಸ್ಕೂಲು, ಕಾಲೇಜ್, ಹಾಸ್ಟೆಲ್ ಪ್ರತಿಯೊಂದು ಸಹ ಪ್ರತಿ ಶುಕ್ರವಾರ ಒಂದು ಡ್ರೈ ಡೇ ಮಾಡಿ ಅಂತೇಳಿ ನನ್ನ ಪರವಾಗಿ ನಿಮ್ಮಲ್ಲಿ ಒಂದು ಮನವಿ. ಹಾಗಾಗಿ ಮತ್ತು ಇದು ಡೆಂಗ್ಯೂ ಸೊಳ್ಳೆ ಇದರ ಲಕ್ಷಣಗಳು, ಯಾಕಂದರೆ ಹಗಲಲ್ಲೇ ಕಚ್ಚೋದ್ರಿಂದ ನಾನೊಂದು ಫಸ್ಟ್ ಲಕ್ಷಣ ಹೇಳ್ತೇನೆ. ಯಾಕಂದರೆ ಕೆಲವರು ಅವು ದಾಲ ಆಪುಜಿ, ಅವು ನಾರ್ಮಲ್ ಜ್ವರ, ಅವು ನಮಗೆ ಬರ್ಪುಣ್ಣು ಅಂತ ಹೇಳ್ತಾರೆ. ಆದರೆ ಡೆಂಗ್ಯೂಲಿ ಜ್ವರ, ಮೈಕೈ ನೋವು, ಸುಸ್ತು ಇರುತ್ತೆ. ಇದ್ರ ಜೊತೆಗೆ ಹೆಚ್ಚಾಗಿ ಹಣೆಯ ಮುಂಭಾಗದಲ್ಲಿ ನೋವಿರುತ್ತೆ. ಫುಲ್ಲು ಹೆಡ್ಡೇಕ್ಕಿಂತ ಹಣೆಯ ಮುಂಭಾಗದಲ್ಲಿ ನೋವಿರುತ್ತೆ, ಕಣ್ಣಿನ ಒಳಭಾಗದಲ್ಲಿ ನೋವಿರುತ್ತೆ, ಕಣ್ಣಿನ ಒಳಭಾಗ ಮತ್ತು ಮೈಕೈ ನೋವು, ಜಾಯಿಂಟ್ಸ್ ಪೇನ್ಗಳು ಹೆಚ್ಚಾಗಿರುತ್ತೆ, ಗಂಟು ನೋವುಗಳು ಅಂತೇಳಿ ನಾವು ಕರಿತೀವಿ ಇದು. ಮತ್ತು ಮೈ ಮೇಲೆ ಲಾಸ್ಟಲ್ಲಿ ಕೆಂಪು ಗುಳ್ಳೆಗಳು ಬೀಳಕ್ಕೆ ಹೋಗ್ತಾ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಈ ಲಕ್ಷಣಗಳು ಫಸ್ಟು ಬಂತು ಅಂತಂದರೆ ನಮಗಾಗಿರ್ಬೋದು ಅಥವಾ ಮಕ್ಕಳುಗಳಿಗಾಗಿರ್ಬೋದು, ಯಾರಿಗಾದರೂ ಈ ಲಕ್ಷಣ ಕಂಡು ಬಂತಿದೆ ಅಂತಂದರೆ ತಕ್ಷಣ ಹೋಗಿ ಫಸ್ಟ್ ಒಂದು ವೈದ್ಯಾಧಿಕಾರಿ ಡಾಕ್ಟ್ರುಗಳನ್ನ ಭೇಟಿಯಾದರೆ, ಯಾಕಂದರೆ ಡೆಂಗ್ಯೂಗೆ ಇಂಥದೇ ಮದ್ದಂತ ಇಲ್ಲ. ಮಲೇರಿಯಾಕ್ಕಾದರೆ ಮಲೇರಿಯಾದಲ್ಲಿ 4 ವಿಧದಲ್ಲಿ ನಾವು ಇಂಥ ಮಲೇರಿಯಾಕ್ಕೆ ಇಂಥದೇ ಮದ್ದು ಅಂತೇಳಿ ಕೊಡ್ತೀವಿ. ಆದರೆ ಡೆಂಗ್ಯೂಲಿ ಮದ್ದಂತ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಇದು ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟು. ನಾವು ಆ ಲಕ್ಷಣ ನೋಡಿ ಡಾಕ್ಟ್ರುಗಳು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಿಮಗೇನಾದರೂ ತಕ್ಷಣ ಈ ಥರ ಲಕ್ಷಣಗಳು ಕಂಡು ಬಂತು ಅಥವಾ ಯಾರೋ ಹೇಳಿದ್ದಾರೆ ಅಥವಾ ಯಾರ್ದೋ ಕಿವಿಗೆ ಬಿದ್ದಿದೆ ಅಥವಾ ಇನ್ಯಾರೋ ಮನೇಲಿ ಈ ಥರ ಇದೆ ಅಂದಾಗ ದಯವಿಟ್ಟು ಫಸ್ಟು ಅವರಿಗೆ ಒಂದು ಹೇಳಿ ಹತ್ತಿರದಲ್ಲಿರೋಂಥ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ತಕ್ಷಣ ಒಂದು ಡಾಕ್ಟರ್ ಹತ್ರ ಭೇಟಿಯಾಗಿ ಅವರು ಟೆಸ್ಟ್ ಬರೆದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಥವಾ ಅವರು ಟ್ರೀಟ್ಮೆಂಟ್ ಹೇಳಿದ್ರೆ ಟ್ರೀಟ್ಮೆಂಟ್ ತೊಗೊಂಡು ಡೆಂಗ್ಯೂಲಿ ಹೆಚ್ಚಾಗಿ ರೆಸ್ಟ್ ಮಾಡಬೇಕು. ಮನೇಲಿ ಕೂತ್ಕೊಂಡು 5ರಿಂದ 6 ದಿವಸ ಅಥವಾ 10 ದಿವಸ ಅಥವಾ 5 ದಿವಸ ರೆಸ್ಟ್ ಮಾಡಿದ್ರೆ ನಾವು ಆಟೋಮೆಟಿಕ್ಕಾಗಿ ನಮಗೆ ಜ್ವರ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಾವು ರಿಲೀಫ್ ಆಗಿ ಮತ್ತೆ ಆರೋಗ್ಯವಾಗಿ ಆಗ್ತೀವಿ. ಅದ್ರ ಜೊತೆಗೆ ಹೆಚ್ಚಿನ ನೀರಿನ ಪದಾರ್ಥ, ನೀರಿನ ಅಂಶ ನಮ್ಮ ದೇಹಕ್ಕೆ ಹೋಗಬೇಕು. ಯಾಕಂದರೆ ಇದರಲ್ಲಿ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗುತ್ತೆ ಅನ್ನೋ ಟೈಮಲ್ಲಿ ಅಥವಾ ಹೆವಿ ಬ್ಲಡ್ ಸ್ರಾವ ಆಗ್ಬೋದು, ರಕ್ತಸ್ರಾವ ಆಗ್ಬೋದು. ಆದರೆ ನಮಗೆ ನೀರಿನ ಅಂಶ ನಮಗೆ ಕಮ್ಮಿ ಆದರೆ ಮತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಪ್ಲೇಟ್ಲೆಟ್. ಅದಕ್ಕೆ ನಾವು ಹೆಚ್ಚಾಗಿ ನೀರಿನ ಅಂಶ, ದ್ರವ ಪದಾರ್ಥ, ಅದರಲ್ಲೂ ಹಣ್ಣಿನ ರಸ ಆಗಿರ್ಬೋದು, ಬಿಸಿ ನೀರಾಗಿರ್ಬೋದು, ಗಂಜಿ ಊಟ ಆಗಿರ್ಬೋದು, ರವೆ ಗಂಜಿ ಆಗಿರ್ಬೋದು, ಇಂಥದ್ದು ಏನಾದರೂ ಸರಿ ನೀರಿನ ರೂಪದಲ್ಲಿ ನಮ್ಮ ದೇಹಕ್ಕೆ ಸೇರಿದ್ರೆ ನಾವು ಬೇಗ ಹುಷಾರಾಗ್ತೀವಿ. ಮತ್ತು ರೆಸ್ಟ್ ಮಾಡಬೇಕು 3ರಿಂದ 5 ದಿವಸ ಅಥವಾ 10 ದಿವಸ ರಜಾ ಸಿಕ್ಕಿದ್ರೆ 10 ದಿವಸ ಮಾಡಿ ಅಥವಾ 5 ದಿವಸ ರೆಸ್ಟ್ ಮಾಡಿದ್ರೆ ನಾವು ಬೇಗ ಹುಷಾರಾಗ್ತೀವಿ. ಯಾಕಂದರೆ ಕೆಲವು ರಜಾ ಸಿಗೋದೇ ಕಷ್ಟ ಅಂತ ಹೇಳ್ತಾರೆ. ಆದರೆ ಡೆಂಗ್ಯೂಲಿ ಹೆಚ್ಚಾಗಿ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದ್ರೆ ನೀವು ಬೇಗ ಹುಷಾರಾಗ್ತೀರಿ. ಆದರೆ ಈ ಲಕ್ಷಣ ಕಂಡು ಬಂತು ಅಂದರೆ ಉದಾಸೀನ ಮಾಡಬೇಡಿ. ಯಾಕಂದರೆ ಕೆಲವರು ನಾವು ಹೇಳ್ತೀವಿ ಎಷ್ಟೇ ಹೇಳಿದ್ರು ಕೇಳಲ್ಲ. ಯಾಕಂದರೆ ಇಲ್ಲೇ ಇವತ್ತು ಆ ಡಾಕ್ಟ್ರು, ನಾಳೆ ಆ ಡಾಕ್ಟ್ರು, ಹಾಗೆ ಹೋಗೋ ಬದಲು ಯಾರಾದರೂ ನಿಮಗೆ ಪರಿಚಯ ಇರೋಂಥ ಡಾಕ್ಟ್ರು ಅಥವಾ ಹತ್ತಿರದಲ್ಲಿರೋಂಥ ಆರೋಗ್ಯ ಕೇಂದ್ರಗಳಲ್ಲಿ ತಕ್ಷಣ ಹೋದರೆ ನಮ್ಮಲ್ಲಿರೋಂಥ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ಡೆಂಗ್ಯೂ ಬಗ್ಗೆ ನಿಮಗೆ ಅವೇರ್ನೆಸ್ ಸಿಗುತ್ತೆ, ಮಾಹಿತಿ ಸಿಗುತ್ತೆ, ಕೆಲವೊಂದು ಟೆಸ್ಟ್ಗಳಾಗುತ್ತೆ. ಇದು ತಕ್ಷಣ ಹೋಗಿ ಒಂದು ಟೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಪ್ಲಸ್ ಇದ್ರ ಜೊತೆಗೆ ಈ ಡೆಂಗ್ಯೂ ಸೊಳ್ಳೆ ಮೊಟ್ಟೆಗಳು 1 ವರ್ಷ ಬದುಕುತ್ತೆ. ಯಾಕೆ? ಇದರದ್ದು ಒಂದೇ ಹಾಗೆ 1ರಿಂದ 2 ವರ್ಷ ತನಕ ಸೊಳ್ಳೆ ಮೊಟ್ಟೆಗಳು ಬದುಕುತ್ತೆ. ನಾವು ನಿಮ್ಮ ಮನೆಗಳಿಗೆ ನಮ್ಮ ಎಲ್ಲ ಹೆಲ್ತ್ ಸ್ಟಾಫ್ಸ್ಗಳು ಬಂದು ನಿಮಗೆ ಹೇಳಿ ಹೋದರು ಅಥವಾ ನಿಮ್ಮ ಶಾಲೆ ಸುತ್ತಮುತ್ತನೇ ಎಲ್ಲೇ ನಾವು ತಿಳಿಸಿದ್ರು ನೀರು ಹಾಗೆ ನಿಂತಿರುತ್ತೆ. ನಾವು ಇವತ್ತು ಬಂದು ಕ್ಲೀನ್ ಮಾಡಿ ಅಂತ ಹೇಳ್ತೀವಿ, ಕ್ಲೀನ್ ಮಾಡ್ತೀರಿ. ನೀವು ಕ್ಲೀನ್ ಮಾಡಿದ ಮೇಲೆ ಅದನ್ನು ನಾವು ತಿಕ್ಕಲ್ಲ, ತೀಡಲ್ಲ ಅಥವಾ ಬ್ರಷಲ್ಲಿ ಉಜ್ಜಿ ಅದನ್ನು ಕ್ಲೀನ್ ಮಾಡಿ ಇಡಲ್ಲ. ಇಂಥ ಟೈಮ್ ಏನಾಗುತ್ತೆ, ಡೆಂಗ್ಯೂ ಸೊಳ್ಳೆ ಮೊಟ್ಟೆಗಳು ಗೋಡೆಯ ಎಡ್ಜಲ್ಲಿ ಇಟ್ಟಿರುತ್ತೆ, ಗೋಡೆಯ ಎಡ್ಜ್ ಭಾಗದಲ್ಲಿ ಅಥವಾ ಡ್ರಮ್ಮಿನ ಎಡ್ಜ್ಗಳಲ್ಲಿ ಇಟ್ಟಿರುತ್ತೆ. ನಾವೇನು ಕ್ಲೀನ್ ಮಾಡಲ್ಲ. ಇವತ್ತು ನೀರನ್ನ ತೆಗೆದು ನಾಳೆ ಮತ್ತೆ ಅದಕ್ಕೆ ಇನ್ನೊಂದು 1 ವರ್ಷ ಅಥವಾ 6 ತಿಂಗಳು ಬಿಟ್ಟು ಅದಕ್ಕೆ ನೀರು ತುಂಬಿದ್ರೆ ಅದರಲ್ಲಿರೋಂಥ ಮೊಟ್ಟೆಗಳು ಒಡೆದು ಮತ್ತೆ ಲಾರ್ವ ಆಗುತ್ತೆ. ಈಗ ನಾನು ಅದನ್ನೇ ಲಾರ್ವ ಕಲೆಕ್ಟ್ ಮಾಡಿ ತಂದಿದ್ದೀನಿ. ಇದು ನಮ್ಮ ಮಂಗಳೂರಿನ ಸುತ್ತಮುತ್ತಲಿರೋಂಥದ್ದು. ಇದು ಎಲ್ಲ ಡೆಂಗ್ಯೂ ಲಾರ್ವ ಅಂತೇಳಿ ಕರಿತೀವಿ ನಾವು. ಯಾಕೆಂದರೆ ಡೆಂಗ್ಯೂಲಿ ಮೊಟ್ಟೆ ಇದ್ದಾಗ ನಮ್ಮ ಕಣ್ಣಿಗೆ ಕಾಣಲ್ಲ, ಮೊಟ್ಟೆ ಆದಮೇಲೆ ಲಾರ್ವ ಆದಮೇಲೆ ಪ್ಯೂಪ ಆದಮೇಲೆ ಸೊಳ್ಳೆ ಆಗಿ ಹಾರೋಗುತ್ತೆ. ಹಾರು ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಲಾರ್ವಾ ಸ್ಟೇಜು ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲರೂ ಈ ಥರ ಕಂಡಿದೆ ಅಂತಂದರೆ ತಕ್ಷಣ ಹೋಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೆಲ್ಲ ಮಂಗಳೂರೇ ಅಲ್ಲ, ಹೆಚ್ಚಾಗಿ ಮೂಲವು ಪೂರಿ ಅವು ದಾಲ ಆಪುಜಿ ಅಂತ ಹೇಳ್ತಾರೆ. ಆದರೆ ಅದು ಸೊಳ್ಳೆಯ ಮರಿ ಅಂತೇಳಿ ನಮಗೆ ಯಾವತ್ತೂ ಗೊತ್ತಾಗುತ್ತೆ, ನಾವು ಇನ್ನೊಬ್ಬರಿಗೆ ಹೇಳ್ತೀವಿ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಹಿತಿ ಕೊರತೆ ಸುಮಾರು ಕಡಿಮೆ ಇದೆ. ನಾವು ಎಷ್ಟೇ ಮಾಹಿತಿ ಕೊಟ್ಟರು ಕೆಲವರು ಅದು ತೊಗೋಬೋದು ಅಥವಾ ತೊಗೊಳ್ದೇನೆ ಇರ್ಬೋದು. ಆದರೆ ತೊಗೊಂಡಷ್ಟು ಅದ್ರ ಜೊತೆಗೆ ನಾವು ಇನ್ನೊಬ್ಬರಿಗೆ ಹೇಳೋದಷ್ಟು ನಾವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀವಿ. ಅದಕ್ಕೆ ಇಂಥದ್ದು ಎಲ್ಲೇ ನಿಮ್ಮ ಮನೆ ಸುತ್ತಮುತ್ತ, ಶಾಲೆ ಸುತ್ತಮುತ್ತ, ನಿಮ್ಮ ಸಂಬಂಧಿಕರ ಸುತ್ತಮುತ್ತ ಎಲ್ಲೇ ಇದ್ರೂ ದಯವಿಟ್ಟು ಇಂಥದ್ದನ್ನು
ಲಾರ್ವಾ ಅನ್ನೋ ಸ್ಟೇಜಲ್ಲಿ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಹುಳ ಥರ ಓಡಾಡ್ತಾ ಇರುತ್ತೆ. ಇಂಥದ್ದಿತ್ತು ಅಂದರೆ ತಕ್ಷಣ ಅದನ್ನು ನೀರನ್ನು ಖಾಲಿ ಮಾಡಿ ತೊಳೆದು ಮತ್ತೆ ಡ್ರೈ ಮಾಡಿ ಮತ್ತೆ ನೀರನ್ನ ತುಂಬಿಸಿ. ಅದೇ ಥರ ನಿಮ್ಮ ಮನೆ ಸುತ್ತಮುತ್ತ ಸಣ್ಣ ಸಣ್ಣ ವಸ್ತುಗಳಲ್ಲೂ 1 ಸ್ಪೂನ್ ವಸ್ತುವಲ್ಲಿ ನೀರು ನಿಂತರೂ ಎಷ್ಟು ಮೊಟ್ಟೆ ಇಡ್ಬೋದು? 150ರಿಂದ 200 ಮೊಟ್ಟೆ ಇಡುತ್ತೆ. ಒಂದು ಸೊಳ್ಳೆ 30ರಿಂದ 40 ದಿವಸ ಅಂತ ಬದುಕುವಂಥ ಸೊಳ್ಳೆ, ಚಿಕ್ಕ ಸೊಳ್ಳೆ, ಇದು 150ರಿಂದ 200 ಮೊಟ್ಟೆಗಳಷ್ಟು ಇಡುತ್ತೆ. 150 ಮೊಟ್ಟೆ. ಅಕಸ್ಮಾತ್ ಯಾರಿಗಾದರೂ ಡೆಂಗ್ಯೂ ಬಂದಂಥ ಪೇಷಂಟ್, ಇವತ್ತು ನನಗೆ ಡೆಂಗ್ಯೂ ಬಂದಿದೆ, ನನಗೆ ಕಚ್ಚಿರೋಂಥ ಸೊಳ್ಳೆ ಹೋಗಿ ಮೊಟ್ಟೆ ಇಟ್ಟರೆ ಆ 150ಗಳು ತಾಯಿಯಿಂದನೇ ಡೆಂಗ್ಯೂ ಮರಿಗೆ ಬಂದಿರುತ್ತೆ. ಈ ಮರಿ ಸೊಳ್ಳೆಗಳು ಡೈರೆಕ್ಟಾಗಿ ಹೋಗಿ ಯಾರಿಗಾದರೂ ಕಚ್ಚಿದ್ರೆ ಡೆಂಗ್ಯೂ ಬರುತ್ತೆ. ಅದಕ್ಕೋಸ್ಕರನೇ ಇದು ನಾವು ಲಾರ್ವಾ ಸ್ಟೇಜಲ್ಲೇ ಕ್ಲಿಯರ್ ಮಾಡಿಬಿಟ್ರೆ ನಮಗೆ ಯಾವ ರೀತಿಯೂ ಸಹ ಯಾವ ಸೊಳ್ಳೆಯಿಂದ ಹರಡೋಂಥ ಕಾಯಿಲೆಗಳು ಏನೇನಿದೆ, ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನಿಯಾ, ಆನೆಕಲ್ಲು ರೋಗ, ಮೆದುಳು ಜ್ವರ, ಇದು ಯಾವುದು ಸಹ ನಮಗೆ ಬರಲ್ಲ. ಹಾಗಾಗಿ ಇಂಥದ್ದು ಏನೇ ಇದ್ರೂ ಒಂದು ತೆಗೆಸ್ಕೊಳ್ಳಿ. ಹಾಗೆ ಮತ್ತು ನಾವು ಹೆಚ್ಚಿಗೆ ಸೇಫ್ ಪ್ರಿಕಾಷನ್ ಅಂದರೆ ನಾವು ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ. ಒಂದು, ಡೆಂಗ್ಯೂದು ಲಕ್ಷಣ ಯಾವ ಸೊಳ್ಳೆಯಿಂದ ಆಯಿತು, ಲಕ್ಷಣಗಳೇನಾಗುತ್ತೆ, ಅದು ಯಾವ ನೀರಲ್ಲಿ ಬೆಳೆಯುತ್ತೆ ಅನ್ನೋದಾಗುತ್ತೆ, ಮತ್ತು ಅದು ನೋಡಿದಾಗ ಹೇಗೆ ಇರುತ್ತೆ ಅನ್ನೋದಾದರೆ ನಾವು ಅದ್ರ ಜೊತೆಗೆ ಸ್ವಯಂ ರಕ್ಷಣೆನ ವಿಧಾನ ಮಾಡಬೇಕು. ಅಂದರೆ ಮೈ ತುಂಬ ಬಟ್ಟೆ ಹಾಕೊಳ್ಳೋಂಥದ್ದು, ಅಥವಾ ನೀಮ್ ಆಯಿಲ್ ಹಚ್ಕೊಳ್ಳೋಂಥದ್ದು, ಅಥವಾ ತೆಂಗಿನ ಎಣ್ಣೆಗಳನ್ನ ಹಚ್ಚಿ ಮಕ್ಕಳಿಗೆ ಕಳಿಸೋಂಥದ್ದು. ಯಾಕಂದರೆ ಕೆಲವು ಶಾಲೆಗಳಲ್ಲಿ ಯೂನಿಫಾರ್ಮು ಆಫ್ ಇರುತ್ತೆ, ಫುಲ್ ಇರಲ್ಲ. ಅಥವಾ ನಾವು ಸಹ ಕೆಲವು ಟೈಮಲ್ಲಿ ಬೇಸಿಗೆಗೆ ಅಥವಾ ಮಳೆಗಾಲಕ್ಕೆ ಹೆಚ್ಚಾಗಿ ನಾವು ಆಫೇ ಹಾಕ್ಕೊಂಡು ಬರ್ತಾ ಇರೋದ್ರಿಂದ ನಾವೇನು ಪ್ರಿಕಾಷನ್ ತೊಗೋಬೋದು ಅಂದರೆ ನೀಮ್ ಆಯಿಲ್ ಹಚ್ಕೋಬೋದು, ಅಥವಾ ತೆಂಗಿನ ಎಣ್ಣೆಗಳನ್ನ ಹಚ್ಕೊಬರ್ಬೋದು. ಓಡೋಮಸ್ ಕ್ರೀಮ್ ಇರುತ್ತೆ, ಅದನ್ನು ಸ್ವಲ್ಪ ಬಟ್ಟೆಗೆ ಹಾಕೋಬೋದು, ಅಥವಾ ಲೆಮನ್ ಗ್ರಾಸ್ ಆಯಿಲ್ ಅಂತೇಳಿ ಸಿಗುತ್ತೆ. ಇದನ್ನು ನಾವು ಹಚ್ಕೊಂಡ್ರೆ ಅದರ ಸ್ಮೆಲ್ಲಿಗೆ ಸೊಳ್ಳೆ ನಮ್ಮ ಹತ್ತಿರಕ್ಕೆ ಬರಲ್ಲ. ಇದ್ರ ಜೊತೆಗೆ ಮನೆಗೆ ಹೋದಾಗ ಆದಷ್ಟು ಸೊಳ್ಳೆ ಪರದೆಗಳನ್ನು ಬಳಸೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಹೆಚ್ಚಾಗಿ ಸೊಳ್ಳೆ ಪರದೆ ಮಂಗಳೂರಲ್ಲಿ ಬಳಸಲ್ಲ ಸೆಕೆ ಅಂತ ಹೇಳಿ. ಆದರೆ ಅದನ್ನು ಬೇರೆ ಥರ ಅಂದರೆ ಕಿಟಕಿಗಳಿಗೆ ಮೆಶ್ ಮಾಡೋಂಥದ್ದು, ಅಥವಾ ಮಸ್ಕಿಟೋ ಡೋರ್ನೇ ಮಾಡ್ಕೊಳ್ಳೋಂಥದ್ದು. ಯಾಕಂದರೆ ಒಂದು ಮನೆ ಡಾಕ್ಟ್ರು ಮಸ್ಕಿಟೋ ಡೋರೇ ಮಾಡ್ಕೊಂಡಿದ್ದಾರೆ, ಮೇನ್ ಡೋರ್ ಓಪನ್ ಮಾಡ್ತಾರೆ, ಮಸ್ಕಿಟೋ ಡೋರ್ನ ಕ್ಲೋಸ್ ಮಾಡ್ಕೊಳ್ತಾರೆ. ಗಾಳಿನೂ ಬರುತ್ತೆ, ಮಸ್ಕಿಟೋ ಒಳಗೂ ಬರಲ್ಲ. ಹಾಗಾಗಿ ಅದನ್ನು ಸಹ ನಾವು ಪ್ರಿಕಾಷನ್ ತೊಗೋಬೋದು. ಮತ್ತು ಬೇರೆ ಬೇರೆ ಏನೇನು ವಿಧಾನಗಳಿದೆ ಮಸ್ಕಿಟೋಯಿಂದ ಕಂಟ್ರೋಲ್ ಆಗೋಕ್ಕೆ, ಅದನ್ನು ಆದಷ್ಟು ನಾವು ಸ್ವಯಂ ರಕ್ಷಣೆ ವಿಧಾನ ಮಾಡೋದಾದರೆ ಮಾಡ್ಬೋದು. ಆದರೆ ಹಗಲಲ್ಲಿ ನಾವು ಶಾಲೆ ಕೆಲಸಗಳಿಗೆ ಬರೋದ್ರಿಂದ ಆದಷ್ಟು ನಿಮ್ಮ ಸುತ್ತಮುತ್ತ ಏನಾದರೂ ಇಂಥ ಮಸ್ಕಿಟೋ ಇತ್ತು ಅಂತಂದರೆ, ಒಂದು ಅಥವಾ ನೀರು ನಿಲ್ಲಂಥ ಜಾಗಗಳಿದ್ದರೆ, ಅಥವಾ ನೀರು ತೆಗೆಯೋಕ್ಕೆ ಆಗಲ್ಲ ಅಂತ ಇದ್ದರೆ, ಅಂಥದ್ದೇನಾದರೂ ನಮಗೆ ತಿಳಿಸಿದ್ರೆ ನಮ್ಮಲ್ಲಿ ಒಂದು ತಂಡನೇ ಇದೆ, ಅಂಥ ಜಾಗಕ್ಕೆ ಬಂದು ನಾವು ಅದನ್ನು ಪ್ರಿಕಾಷನ್ ತೊಗೊಂಡು ಅಲ್ಲಿ ಮಸ್ಕಿಟೋ ಬ್ರೀಡ್ ಆಗದಂಗೆ ಏನು ಮಾಡ್ಬೋದು ಅನ್ನೋದು ನೋಡ್ತೀವಿ. ಅಕಸ್ಮಾತ್ ನಿಮಗೆ ಗೊತ್ತಿರ್ಬೋದು, ಕೆಲವು ನಾವು ಗಬ್ಬಿ ಮೀನುಗಳಂತ ಹೇಳಿ ಕೊಡ್ತೀವಿ. ಪ್ರತಿಯೊಂದು ಮನೆಗಳಿಗೆ, ಟ್ಯಾಂಕ್ಗಳಿಗೆ, ಬಾವಿಗೆ ಹಾಕೋಕ್ಕೆಲ್ಲ ಗಬ್ಬಿ ಮೀನು ಕೊಡ್ತಿದ್ವಿ. ಈಗ ಅಕಸ್ಮಾತ್ ನಾವು ಆ ನೀರಿದೆ, ಅದಕ್ಕೆ ನೀರು ತೆಗಿಯೋಕ್ಕೆ ಆಗಲ್ಲ, ಅಥವಾ ನೀರು ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ ನಾವು ಅಲ್ಲಿಗೆ ಗಬ್ಬಿ ಮೀನು ಬಿಡ್ತಾ ಇದ್ದೀವಿ. ಗಬ್ಬಿ ಮೀನು ಬಿಟ್ಟರೆ ನಿಮಗೆ ಅದು ಲಾರ್ವಾಹಾರಿ ಮೀನುಗಳು. ಇದು ಅದರಲ್ಲಿರೋಂಥ ಸೊಳ್ಳೆ ಮೊಟ್ಟೆ ಆಗಿ ಲಾರ್ವಾ ಆದಾಗ ಮೀನು ತಿನ್ನುತ್ತೆ. ಹಾಗಾಗಿ ನಮಗೆ ಅಲ್ಲೂ ಸಹ ಮಸ್ಕಿಟೋ ಬ್ರೀಡ್ ಆಗಲ್ಲ ಅಂತೇಳಿ. ಯಾಕಂದರೆ ನಾವು ಕೆಲವು ಬಾವಿಗಳಲ್ಲೆಲ್ಲ ನೋಡಿದ್ದೀವಿ, ಡೆಂಗ್ಯೂ ಅಥವಾ ಮಲೇರಿಯಾ ಇದು ಲಾರ್ವಾ ಉತ್ಪತ್ತಿಯಾಗಿರುತ್ತೆ. ಅಂಥ ಬಾವಿಗಳಿಗೆ ನಾವು ಗಬ್ಬಿ ಮೀನು ಬಿಡ್ತಾ ಇದ್ದೀವಿ. ನಿಮಗೆ ಆ ಅವಶ್ಯಕತೆಗಳಿದ್ದರೆ ನನಗೆ ಫೋನ್ ಮಾಡಿ, ನನ್ನ ನಂಬರ್ ತೊಗೊಳ್ಳಿ. ಯಾಕಂದರೆ ನಾವು ಪ್ರತಿ ಏರಿಯಾಗಳಲ್ಲೂ ಮಹಾನಗರ ಪಾಲಿಕೆಯ ಸೂಪರ್ವೈಸರ್ಗಳಿದ್ದಾರೆ, ಕಾರ್ಪೊರೇಷನ್ನ ಸೂಪರ್ವೈಸರ್ ಒಂದೊಂದು ವಾರ್ಡ್ಗಳಿಗೂ ಇರ್ತಾರೆ. ಇವರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ನಿಮ್ಮ ಮನೆ ಅಥವಾ ಅಡ್ರೆಸ್ ಅಥವಾ ಫೋನ್ ನಂಬರ್ ಕೊಟ್ಟರೆ ಅವರೇ ಆ ಏರಿಯಾಕ್ಕೆ ಬಂದು ಗಬ್ಬಿ ಮೀನು ಬಿಡೋರು ಇದ್ದಾರೆ. ಈಗ ಕೆಲವು ಕಾರ್ಪೊರೇಷನಲ್ಲಿ ಗಬ್ಬಿ ಮೀನು ಪ್ರತಿಯೊಂದು ಮನೆಗಳಿಗೂ ಬಿಡ್ತಾ ಇದ್ದಾರೆ. ಅವರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ, ನಿಮ್ಮ ಮನೆಗೆ ಗಬ್ಬಿ ಮೀನು ತಂದು ಬಿಡ್ತಾರೆ. ಅಕಸ್ಮಾತ್ ಇಲ್ಲ ಅವ್ರು ಬರಲಿಲ್ಲ ಅಂದರೆ ನನಗೆ ಇನ್ಫಾರ್ಮ್ ಮಾಡಿದ್ರೆ ನಮ್ಮಲ್ಲಿ ಇರುತ್ತೆ. ಅಥವಾ ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ, ನಗರ ವ್ಯಾಪ್ತಿಯಲ್ಲಿರೋಂಥ 10 ಆರೋಗ್ಯ ಕೇಂದ್ರಗಳಲ್ಲೂ ಗಬ್ಬಿ ಮೀನಿನ ಟ್ಯಾಂಕ್ ಇದೆ. ಇಲ್ಲಿ ನೀವು ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ನಿಮಗೆ ಗಬ್ಬಿ ಮೀನು ಅವರು ಫ್ರೀಯಾಗಿ ಕೊಡ್ತಾರೆ, ಫ್ರೀ ಆಫ್ ಕಾಸ್ಟು, ಯಾವುದೇ ರೀತಿ ಇಲ್ಲ, ಅದನ್ನು ಕೊಡ್ತಾರೆ. ಹಾಗಾಗಿ ನೀವು ಗಬ್ಬಿ ಮೀನು ಸಹ ಇಂಥ ನೀರುಗಳಿಗೆ ಬಿಡ್ಬೋದು. ಇದು ಯಾಕಂದರೆ ಆದಷ್ಟು ನಾವು ಡೆಂಗ್ಯೂಲಿ ಹೇಗೆ ಮುಂಜಾಗ್ರತೆ ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋದು, ಅದಕ್ಕೆ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಾಳೆ ಶುಕ್ರವಾರ ಡ್ರೈ ಡೇ ಇರೋದ್ರಿಂದ ಫಸ್ಟು 10 ನಿಮಿಷ ಮನೆಯ ಸುತ್ತಮುತ್ತ ನೋಡಿ, ನಿಮ್ಮ ಕಾಲೇಜಿಗೆ ಬಂದು ನಿಮ್ಮ ಕಾಲೇಜು ಸುತ್ತಮುತ್ತ ಪ್ರತಿಯೊಂದು ನೋಡಿ. ಹಾಗಾಗಿ ಇದು ನನ್ನ ಕಡೆಯಿಂದ. ನಾನು ಆಗಲೇ PPT ಕಳಿಸಿದ್ದೆ ಸರ್, ಅದು ರ್ಯಾಷಸ್ ಏನಾದರೂ ಉಂಟಾ ಸರ್? ಇದು ನಾವು ಹೆಚ್ಚಾಗಿ ಮಸ್ಕಿಟೋಗೆ ಒಂದೊಂದು ದಿನ ಅಂತೇಳಿ ಇರುತ್ತೆ, ನಾವು ಕರಿತೀವಿ ಮಸ್ಕಿಟೋ ಡೇ ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ಹೆಚ್ಚಾಗಿ ಇದು ನಮ್ಮ ಬಗ್ಗೆ, ಯಾಕಂದರೆ ಎಲ್ಲರಿಗೂ ಒಂದೊಂದು ಹುಟ್ಟಿದಬ್ಬ ಅಥವಾ ಎಲ್ಲರಿಗೂ ಒಂದೊಂದು ಕಾರ್ಯಕ್ರಮ ಅಂತೇಳಿ ಇರುತ್ತೆ. ಅದೇ ಥರ ನಾವು ಮಸ್ಕಿಟೋಗಳಲ್ಲೂ ಸಹ ಇಷ್ಟು ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಫೆಬ್ರವರಿ 22 ವರ್ಲ್ಡ್ ಎಲಿಫೆಂಟ್ ಡೇ ಅಂತ ಹೇಳಿ ಕರಿತೀವಿ. ಏಪ್ರಿಲ್ 25 ವರ್ಲ್ಡ್ ಮಲೇರಿಯಾ ಡೇ ಅಂತೇಳಿ ನಾವು ಕರಿತೀವಿ. ಇದು ಪ್ರತಿ ವರ್ಷ ಈ ಕಾರ್ಯಕ್ರಮ ಆಗ್ತಾ ಇರುತ್ತೆ. ಏಪ್ರಿಲ್ 25. ಮೇ 16 ನ್ಯಾಷನಲ್ ಡೆಂಗ್ಯೂ ಡೇ. ಅಂದರೆ ಮೇಯಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಮೇ ಜೂನ್ ಆಗ್ತದಂಗೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಪ್ರಿಕಾಷನ್ ಬೇಗ ತೊಗೋಬೇಕು. ಇಲ್ಲ ಅಂತಂದರೆ ಮತ್ತೆ ಯಾಕೆಂದರೆ ಮಳೆ ಬಂದರೂ ಕಷ್ಟ, ಬರಲಿಲ್ಲ ಅಂದರೂ ಕಷ್ಟ. ಬಂದ ಮೇಲೆ ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು, ಬರೋಕ್ಕಿಂತ ಮುಂಚೆ ನಾವು ಏನು ಪ್ರಿಕಾಷನ್ ಯಾಕಂದರೆ ನಾವು ಎಷ್ಟೋ ಮನೆಗಳಿಗೆ ಭೇಟಿ ನೀಡಿದ್ದೀವಿ, ಮನೆ ಟೆರೆಸ್ ಮೇಲೆ ಹೋಗೇ ಇರೋಲ್ಲ ಯಾರೂ, ಮನೆ ಕಿಟಕಿ ಸಜ್ಜಗಳಿಗೂ ಯಾರೂ ನೋಡಿರಲ್ಲ. ಯಾಕಂದರೆ ಈಗಿನ ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ,
ನೀರು ನಿಲ್ಲಬೇಕು, ನೀರು ಹೋಗೋಕ್ಕೆ ಜಾಗ ಇರಬಾರ್ದು. ಇದು ಮೇನು. ಮನೆ ಟೆರೆಸ್ ಮೇಲೆ ಮಳೆ ನೀರು ಬೀಳಬೇಕು, ಮನೆ ಒಳಗೆ ನೀರು ಬೀಳಬಾರ್ದು. ಆದರೆ ಮನೆ ಮೇಲೆ ನೀರು ನಿಂತಿರಬೇಕು, ಹೊರಗಡೆ ಎಲ್ಲ ಹೋಗ್ಬಾರ್ದು. ಈ ಥರ ಸ್ಟ್ರಕ್ಚರ್ಗಳು ತುಂಬ ಉಂಟು ನಾವು ನೋಡಿದಂಗೆ. ಅದಕ್ಕೆ ನಾವು ಪ್ರಿಕಾಷನ್ ಬೇಗ ತಗೊಳ್ಳಿ ಅಂತೇಳಿ ಅದಕ್ಕೆ ನಾವು ಮೇ 16 ನ್ಯಾಷನಲ್ ಡೆಂಗ್ಯೂ ಡೇ ಅಂತ ಹೇಳಿದ್ವಿ. ಹಾಗೆ ಜೂನ್ ಆ್ಯಂಟಿ ಮಲೇರಿಯಂ ಅಂತ ಹೇಳಿ ಕರಿತೀವಿ. ಅಂದರೆ ಜೂನ್ ತಿಂಗಳಲ್ಲಿ ಮಳೆ ಬಂದು ಈ ಟೈಮಲ್ಲಿ ಮಲೇರಿಯಾ ಕೇಸಸ್ ಹೆಚ್ಚು ಪ್ರಕರಣಗಳು ನಾವು ನೋಡ್ತೀವಿ. ಈಗ ನಮ್ಮಲ್ಲಾದರೆ ಮಂಗಳೂರಲ್ಲಿ ಕಡಿಮೆ ಆಗಿದೆ, ಆದರೆ ಹೆಚ್ಚು ಪ್ರಕರಣಗಳು ಮಲೇರಿಯಾದ ನಾವು ಜೂನಲ್ಲೇ ನೋಡ್ತೀವಿ ಅಂಥೇಳಿ ನಾವು ಆ ಜೂನ್ ತಿಂಗಳು ಫುಲ್ಲು ಆ್ಯಂಟಿ ಮಲೇರಿಯಂ ಅಂತ ಹೇಳಿ ಕೊಟ್ಟು ಆ ಜೂನ್ ತಿಂಗಳಲ್ಲಿ ಪ್ರತಿಯೊಂದು ಶಾಲೆ, ಅಂಗನವಾಡಿ, ಸ್ಕೂಲು, ಕಾಲೇಜ್, ಪ್ರತಿ ಸಂಘ ಸಂಸ್ಥೆಗಳಿಗೆ ಹೋಗಿ ನಾವು ಮಲೇರಿಯಾ ಬಗ್ಗೆ ಮಾಹಿತಿ ಕೊಡೋದು, ಅವರಿಗೆ ಮಲೇರಿಯಾ ಟೆಸ್ಟ್ ಮಾಡೋಂಥದ್ದು, ಮಲೇರಿಯಾ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅನ್ನೋದೆಲ್ಲ ತಿಳಿಸಿ ನಾವು ಇದು ಮಾಡಿದ್ವಿ. ಇನ್ನು ನಮಗೆ ಜುಲೈ, ಈಗ ಆಲ್ರೆಡಿ ಜುಲೈ ಆಗ್ತಾಯಿದೆ, ಇಲ್ಲಿ ನಾವು ಡೆಂಗ್ಯೂ ಅಂತ ಹೇಳಿ ಕರಿತೀವಿ. ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಯಾಕಂದರೆ ಪೇಪರು ಟಿ ವಿ ಎಲ್ಲ ಓದಿರ್ತೀರಿ. ಡೆಂಗ್ಯೂ ಆಲ್ರೆಡಿ ಸುಮಾರು ಥರ ಒಂದು ಸಮಸ್ಯೆಗಳನ್ನು ತಂದಿದೆ. ನಮ್ಮ ಮಂಗಳೂರು ಅದರಲ್ಲಿ ಸ್ವಲ್ಪ ಸೇಫ್ ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬರ್ಬೋದು. ಆದರೆ ಬರ್ದದಂಗೆ ನೀವೆಲ್ಲ ಸಪೋರ್ಟ್ ಆಗಿದ್ದರೆ ನಾವು ಡೆಂಗ್ಯೂನ ಮಂಗಳೂರಿಂದ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಓಡಿಸ್ಬೋದು. ಅದಕ್ಕೆ ಒಂದು ನಿಮ್ಮ ಸಪೋರ್ಟು ಬೇಕು, ನಿಮ್ಮ ಒಂದು ಹೆಲ್ಪ್ ಇದೆಯಲ್ಲ. ಪ್ರತಿಯೊಂದು ಮನೆಯವರು ನಮ್ಮ ಜೊತೆ ಕೈ ಸೇರಿಸಿದ್ರೆ, ನಮ್ಮ ಆರೋಗ್ಯ ಇಲಾಖೆ ಜೊತೆಗೆ ಸೇರಿಕೊಂಡ್ರೆ ಡೆಂಗ್ಯೂ ಎಲ್ಲ ಯಾವ ಕಾಯಿಲೆ ನಾವು ದೂರ ಓಡಿಸ್ಬೋದು. ಇದು ಅಥವಾ ನಿಮಗೆ ಗೊತ್ತಿರೋಂಥ ಮಾಹಿತಿ ಅಥವಾ ನಿಮಗೆ ತಿಳಿದಿರೋಂಥ ಸಣ್ಣ ಮಾಹಿತಿ ನೀವು ಇನ್ನೊಬ್ಬರಿಗೆ ಕೊಟ್ಟರೆ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ನಾವು ಆಗಸ್ಟ್ 20 ಸೊಳ್ಳೆಗೆ ಒಂದು ದಿನ ಅಂತೇಳಿ ನಾವು ಇಟ್ಬಿಟ್ಟಿದ್ದೀವಿ. ಸೊಳ್ಳೆದು ಬರ್ತಡೇ ಅಂತೇಳಿ ನಾವು ಯಾವಾಗಲೂ ಕರಿತೀವಿ. ಅದನ್ನು ಆಗಸ್ಟ್ 20 ಹೇಳಿ ಮಾಡ್ಕೊಂಡಿದ್ದೀವಿ. ನಾನು ಆಗಲೇ ಹೇಳ್ದಂಗೆ, ಯಾಕಂದರೆ ಡೆಂಗ್ಯೂ ಇದ್ದರೆ ಸೊಳ್ಳೆ ಒಂದು ಇನ್ನೊಬ್ಬನಿಗೆ ಡೆಂಗ್ಯೂ ಬರಬೇಕು ಅಂತಂದರೆ ಅದಕ್ಕೆ ಏನಾದರೂ ಒಂದು ಪರ್ಸನ್ ಇರಬೇಕು. ಅಂದರೆ ಇವತ್ತು ನಾನು ಡೆಂಗ್ಯೂ ಪರ್ಸೆಂಟ್ ಅಂದರೆ ಫಸ್ಟ್ ಇವೆಂಟ್ ವೆಕ್ಟರು ಸೊಳ್ಳೆ ಆಗುತ್ತೆ, ಏಜೆಂಟು ನಾವು ಆಗ್ತೀವಿ, ಮತ್ತು ಹೋಸ್ಟು. ಇದು ಒಂದು ಪೇಷಂಟ್, ನಾನು ಡೆಂಗ್ಯೂ ಇದ್ದೀನಿ ಅಂದರೆ ನನಗೆ ಕಚ್ಚಿರೋಂಥ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಿದ್ರೆ ಮಾತ್ರ ಡೆಂಗ್ಯೂ ಬರೋದು. ಅದು ನಾನು ಡೆಂಗ್ಯೂ ರೋಗಿ ಆಗಿದ್ದರೆ ಮಾತ್ರ. ಎಲ್ಲ ಸೊಳ್ಳೆಗಳು ನಾವು ಡೆಂಗ್ಯೂ ಅಂತೇಳಿ ಕರೆಯಲ್ಲ, ಎಲ್ಲ ಸೊಳ್ಳೆನೂ ಕಾಯಿಲೆಗಳು ಬರುತ್ತೆ ಅಂತಲ್ಲ. ನಾನು ಡೆಂಗ್ಯೂ ಪೇಷಂಟ್ ಆಗಿದ್ದರೆ ಮಾತ್ರ. ಯಾಕಂದರೆ ಆನೆಕಾಲು ರೋಗದ ಸೊಳ್ಳೆ ಒಂದು ಸಲಗೆ ಕಚ್ಚಿದ್ರೆ ಬರೋಲ್ಲ, ಅದು ಸುಮಾರು ಸಲ ಕಚ್ಚಬೇಕು. ಡೆಂಗ್ಯೂ ಸೊಳ್ಳೆ ಕಚ್ಚಿ 5ರಿಂದ 7 ದಿವಸದಲ್ಲಿ ನಮಗೆ ಡೆಂಗ್ಯೂ ಲಕ್ಷಣ ಕಾಣಿಸ್ಕೋಬೋದು, 5ರಿಂದ 7 ದಿವಸದಲ್ಲಿ. ಹಾಗೆ ಮಲೇರಿಯಾದು 10ರಿಂದ 14 ದಿವಸದಲ್ಲಿ ಅಥವಾ 20 ದಿವಸದಲ್ಲಿ ನಮಗಿಲ್ಲ 14 ದಿವಸದಲ್ಲಿ ನಮಗೆ ಲಕ್ಷಣ ಕಾಣಿಸ್ಬೋದು ಮಲೇರಿಯಾ ಸೊಳ್ಳೆ ಕಚ್ಚಿದ್ರೆ. ಅದಕ್ಕೆ ಸೊಳ್ಳೆ ಆದಾಗ ನಮ್ಮ ಮಾತ್ರ ಕಣ್ಣಿಗೆ ಕಾಣುತ್ತೆ. ಸೊಳ್ಳೆ ನಾವು ನೋಡ್ತೀವಿ, ಯಾಕಂದರೆ ಡೆಂಗ್ಯೂ ಸೊಳ್ಳೆ ಹೆಚ್ಚಾಗಿ ಬ್ಲ್ಯಾಕ್ ಟೈಗರ್ ಸೊಳ್ಳೆ ಅಂತೇಳಿ ನಾವು ಕರಿತೀವಿ. ಟೈಗರ್ ಸೊಳ್ಳೆ ಅಂತೇಳಿ ಇರುತ್ತೆ. ಇದು ಕಪ್ಪು ಕಲರು, ಮೈ ಮೇಲೆ ವೈಟ್ ಪ್ಯಾಚಸ್ ಅಂತೇಳಿ ಇರುತ್ತೆ. ಅದಾದಮೇಲೆ ಮೊಟ್ಟೆ ನಮ್ಮ ಕಣ್ಣಿಗೆ ಹೆಚ್ಚಾಗಿ ಕಾಣಲ್ಲ, ಯಾಕಂದರೆ ಇದು ಯಾರಿಗೂ ಗೊತ್ತಾಗಲ್ಲ ಮೊಟ್ಟೆಯಲ್ಲಿ. ನೆಕ್ಸ್ಟು ಪ್ಯೂಪ ಅಂತ ಈಗ ನಾನೇನು ತಂದಿದ್ದೀನಿ ಇದು ನಾನು ಲಾರ್ವಾ ಅಂತ ಹೇಳಿ ಕರಿತೀವಿ. ಇದು ಲಾರ್ವಾ ಸ್ಟೇಜಲ್ಲಿದ್ದಾಗ ನಮ್ಮ ಕಣ್ಣಿಗೆ ಕಾಣ್ತಾ ಹೋಗುತ್ತೆ. ಇದು ಆದಮೇಲೆ ಪ್ಯೂಪ, ಯಾಕೆಂದರೆ ಪ್ಯೂಪ ನಾವು ಲಾರ್ವಾ ಇದ್ದಾಗ ಮಾತ್ರ ಏನಾದರೂ ನೀರು ಚೆಲ್ಲಿ ಅಥವಾ ಏನಾದರೂ ಕೆಮಿಕಲ್ ಅಂತ ಹೇಳಿ ಬರುತ್ತೆ, ಅದಕ್ಕೆ ನಾವು ಟೆಮಿಫಾಸ್ ಅಂತ ಹೇಳಿ ಕೆಮಿಕಲ್ ಕರಿತೀವಿ. ಈ ಟೆಮಿಫಾಸ್ ಹಾಕಿದಾಗ ಈ ಲಾರ್ವಾ ಸ್ಟೇಜಲ್ಲಿರೋಂಥದ್ದು ಸಾಯುತ್ತೆ. ಎಗ್ ಸ್ಟೇಜ್ ಯಾವಾಗ ಸಾಯುತ್ತೆ ಅಂತಂದರೆ ನಾವು ಡ್ರಮ್ಮು ಬ್ಯಾರಲ್ಗಳನ್ನ ತಿಕ್ಕಿ ತೀಡಿ ಡ್ರೈ ಮಾಡಿ ಕ್ಲೀನ್ ಮಾಡಿದ್ಮೇಲೆ ಈ ಎಗ್ ಸ್ಟೇಜಲ್ಲಿರೋದು ಸಾಯುತ್ತೆ. ಪ್ಯೂಪ ಸ್ಟೇಜ್ ಏನಾಗುತ್ತೆ ಅಂದರೆ ನಾವು ನೀರು ಖಾಲಿ ಮಾಡಲೇಬೇಕಾಗತ್ತೆ, ಯಾಕಂದರೆ ಇದು ಯಾವ ಕೆಮಿಕಲ್ ಹಾಕಿದ್ರೂ ಸಾಯಲ್ಲ ಅಥವಾ ಬ್ರಷ್ ತಿಕ್ಕಿ ತೀಡಿ ಉದ್ದಿರಲ್ಲ, ಅದನ್ನು ನೀರು ಕೆಳಗೆ ಚೆಲ್ಲಿದ್ರೆ ಮಾತ್ರ ಈ ಪ್ಯೂಪ ಅನ್ನೋದು ಸಾಯುತ್ತೆ. ಇಷ್ಟು ಈ ಮಸ್ಕಿಟೋ ಲೈಫ್ ಸೈಕಲಲ್ಲಿ ಇರೋಂಥ 30ರಿಂದ 40 ದಿವಸದಲ್ಲಿ ಕಡಿತ ಚಿಕ್ಕದಾದರೂ ನಾವು ಭೀತಿ ದೊಡ್ಡದು ಅಂತ ಹೇಳಿ ಕರಿತೀವಿ. ಈ ಸಲ ನಾವು ಡೆಂಗ್ಯೂದು ಎಲ್ಲರ ಭಾಗಿತ್ವದೊಂದಿಗೆ ಡೆಂಗ್ಯೂವನ್ನು ತಡೆಗಟ್ಟೋಣ ಅಂತೇಳಿ ಒಂದು ಘೋಷಣೆ ಇದೆ. ಆದರೆ ನೀವೆಲ್ಲ ನಮ್ಮ ಜೊತೆ ಸೇರಿದ್ರೆ ಈ ಚಿಕ್ಕ ಸೊಳ್ಳೆಯಿಂದ ಬರೋಂಥ ಎಲ್ಲ ಕಾಯಿಲೆಗಳನ್ನು ನಾವು ದೂರ ಹಾಕಿಸ್ಬೋದು. ಒಂದು ಸೊಳ್ಳೆ ಮೊಟ್ಟೆ ಇಟ್ಟ ಮೇಲೆ 1ರಿಂದ 4 ದಿವಸದಲ್ಲಿ ಅದು ಮೊಟ್ಟೆ ಇಡುತ್ತೆ. 5ರಿಂದ 7 ದಿವಸದಲ್ಲಿ ಈ ಲಾರ್ವಾ ಸ್ಟೇಜಿಗೆ ಹೋಗುತ್ತೆ, ಅಂದರೆ ಈ ಸ್ಟೇಜಿಗೆ ಬಂದುಬಿಡುತ್ತೆ. ಮೊಟ್ಟೆಯಿಂದ ಲಾರ್ವಾ ಸ್ಟೇಜಿಗೆ ಇಲ್ಲಿಂದ 2ರಿಂದ 3 ದಿವಸದಲ್ಲಿ ಪ್ಯೂಪ ಆಗಿಬಿಡುತ್ತೆ. ಪ್ಯೂಪ ಆದಾಗ ನಾವೇನೂ ಮಾಡೋಕ್ಕಾಗಲ್ಲ. 8ರಿಂದ 10 ದಿವಸದಲ್ಲಿ ಈ ಎಲ್ಲ ಕಾರ್ಯಗಳು ಸೊಳ್ಳೆಯಿಂದ ಆಗೋಗಿರುತ್ತೆ. ಅದೇ ತೊಂದರೆ ಇಲ್ಲ, ಯಾಕಂದರೆ ಒಂದು ಸಲಿಗೆ 150 ಮೊಟ್ಟೆ ಇಡೋಂಥದ್ದು ಯಾರಿಗಾದರೂ ಆಗಲೇ ನಾನು ಹೇಳ್ದಂಗೆ ಡೆಂಗ್ಯೂ ಅಥವಾ ಮಲೇರಿಯಾ ಬಂದಂಥ ಪೇಷಂಟಿಗೆ ಕಚ್ಚಿದ್ರೆ ಇದಿಷ್ಟು ಮೊಟ್ಟೆಗಳು ಇನ್ಫೆಕ್ಟೆಡ್ ಮಸ್ಕಿಟೋ ಆಗಿರುತ್ತೆ. ಇದಾದಮೇಲೆ ಲಾರ್ವಾ ಆಗೋಂಥದ್ದು ಆಲ್ರೆಡಿ ತಾಯಿಯಿಂದ ಕಾಯಿಲೆನ ತೊಗೊಂಡ್ಬಿಟ್ಟಿರುತ್ತೆ. ಇನ್ನು ಯಾರಿಗೆ ಕೊಡಬೇಕು, ಕೊನೆಗೆ ನಾವಿರ್ತೀವಿ, ನಮಗೆ ಬಂದು ಕಚ್ಚಿದ್ರೆ ನಮಗೆ ಡೆಂಗ್ಯೂ ಅಥವಾ ಮಲೇರಿಯಾ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಇದು ಜಸ್ಟು ಫೋಟೋ, ಅಂದರೆ ಸೊಳ್ಳೆನೂ ಅಂದರೆ ಕಚ್ಚೋ ಟೈಮಲ್ಲಿ ನೋಡ್ತಾ ಕೂರಬಾರ್ದು, ಯಾಕಂದರೆ ಯಾವ ಸೊಳ್ಳೆ ಅಂತೇಳಿ ಕೆಲವರು ನೋಡ್ತಾ ಇರ್ತಾರೆ. ಯಾಕಂದರೆ ಮೊನ್ನೆ ಒಂದು ಶಾಲೆಯಲ್ಲಿ ಮಾಡಿದಾಗ ಸೊಳ್ಳೆ ಹೊಡೆದು ತಂದಿದ್ದಾನೆ ಒಬ್ಬ ಸ್ಟೂಡೆಂಟ್, ಸರ್ ನೋಡಿ ಇದು ಡೆಂಗ್ಯೂದ ಅಂತೇಳಿ. ಅಯ್ಯೋ ಮರೆ ಮೊದಲು ಸಾಯಿಸು, ಯಾಕಂದರೆ ಅದನ್ನು ಹಿಡ್ಕೊಂಡು ಬನ್ನಿ. ಅದಕ್ಕೆ ಕೆಲವರು ಹಾಗೆ ಮಾಡ್ತಾರೆ. ಇದು
ನಮ್ಮ ಏನು ಸೊಳ್ಳೆಗಳದ್ದು ಅಕಸ್ಮಾತು ಡೆಂಗ್ಯೂ ಬಂದಾಗ ಯಾವ ನಮ್ಮಲ್ಲಿ ಸಿಮ್ಟಮ್ಸ್ಗಳು ಬರ್ಬೋದು, ಡೆಂಗ್ಯೂ ಸಿಮ್ಟಮ್ಸ್ ಅಂತ ಹೇಳಿ ನಾನು ಆಗಲೇ ಹೇಳ್ದಂಗೆ ಮೈ ಮೇಲೆ ಕೆಂಪು ರ್ಯಾಷಸ್ ಬೀಳ್ಬೋದು, ಹೆಡ್ಡೇಕ್ ಆಗ್ಬೋದು, ಮಸಲ್ಸ್ ಪೇನ್ಗಳಾಗ್ಬೋದು, ಐ ನೋವಾಗ್ಬೋದು, ಹೀಗೆ ಫುಲ್ಲು. ಇದು ಲಾಸ್ಟ್ ಸ್ಟೇಜ್ಗೆ ಅಂತ. ಕೆಂಪು ಗುಳ್ಳೆಗಳು ಹೇಗೆ ಅಂದರೆ ನಾವು ಸೆಕೆ ಗುಳ್ಳೆ ಅಥವಾ ಸಣ್ಣ ಪುಟ್ಟ ಗುಳ್ಳೆಗಳಕ್ಕಿಂತ ಈ ಡೆಂಗ್ಯೂದು ರ್ಯಾಷಸ್ಸೇ ಬೇರೆ ಥರ ಇರುತ್ತೆ. ಅದಕ್ಕೆ ಇದು ಇಷ್ಟು ನಾವು ಲಕ್ಷಣಗಳು ಆಗಲೇ ನಾನು ಹೇಳಿದ್ದೀನಿ. ಪರ್ಮಿಷನ್ ಕೊಟ್ಟಿದ್ದಾರೆ, ನೀವು ಎಲ್ಲೇ ಹೋದರೂ, ಯಾಕಂದರೆ ಒಂದು ಕಾಯಿಲೆ ಬರೋಕ್ಕಿಂತ ಮುಂಚೆ ನಾವು ತಡೆಗಟ್ಟಿದ್ರೆ ಎಷ್ಟೋ ನಮಗೆ ಪುಣ್ಯ ಸಿಗುತ್ತೆ. ಯಾಕಂದರೆ ಬಂದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಬಂದ ಮೇಲೆ ಅವರ ಫ್ಯಾಮಿಲಿ ಒಂದು ಸಫರ್ ಪಡ್ತಾ ಇರ್ತಾರೆ ಅಷ್ಟೇ ಹೊರತು ನಾವೆಲ್ಲ ಒಂದು IC ಅಥವಾ ಏನೋ ಕಾರ್ಯಕ್ರಮ ಮಾಡ್ತೇವೆ. ಆದರೆ ಅದನ್ನು ಬರೋಕ್ಕಿಂತ ಮುಂಚೆ ನಾವೇನು ತಡೆಗಟ್ತೀವಿ ಅದು ನಮ್ಮ ಕೆಲಸ, ನಮ್ಮನ್ನು ತುಂಬ ದಿವಸ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತೇಳಿ ಅವರು ಒಂದು ಮಾತು ಯಾವಾಗಲೂ ನಮಗೆ ಹೇಳ್ತಾ ಇರ್ತಾರೆ. ಯಾಕಂದರೆ ನಾವು ಈ 15 ವರ್ಷದಲ್ಲಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ, ಆರೋಗ್ಯ ನಿರೀಕ್ಷಣಾಧಿಕಾರಿಗೆ ನಾವು ಒಂದು ಈಗ ಡೆಂಗ್ಯೂ ಮತ್ತು ಮಲೇರಿಯಾ ಸೆಕ್ಷನ್ ಇದೆ. ಯಾಕೆ ನಮ್ಮಲ್ಲಿ ಸುಮಾರು ಸೆಕ್ಷನ್ಗಳಿದೆ. ಅದರಲ್ಲಿ ನಾನು ಡೆಂಗ್ಯೂ ಮಲೇರಿಯಾ ಸೆಕ್ಷನಲ್ಲಿ ಕೆಲಸ ಅವ್ರ ಅಂಡರಲ್ಲಿ ಮಾಡ್ತಾ ಇದ್ದೀನಿ. ಒಂದು ಹೆಮ್ಮೆಯ ವಿಷಯ. ಪ್ಲಸ್ ಇನ್ನೊಂದು, ಪ್ರತಿಯೊಂದಕ್ಕೂ ಅವರು ಅಷ್ಟು ಬೇಗನೆ ಸ್ಪಂದನೆ ಮಾಡ್ತಾರೆ. ಇವತ್ತೇನಾದರೂ ಆ ಏರಿಯಾದಲ್ಲಿ ಪ್ರಾಬ್ಲಮ್ ಇದ್ದರೆ ಆ ಏರಿಯಾಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿ ಅಲ್ಲಿಗೆ ಏನಾಗಬೇಕು ಒಂದು ತಗೊಳ್ತಾ ಇದ್ದಾರೆ. ಅದೇ ಥರ ಈಗಿದು ನಮ್ಮ ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ಆಗಿರೋಂಥ ಕಾರ್ಯಕ್ರಮ ಇವರು ಸಹ ಅದೇ ಥರ ಮಾಡ್ತಾರೆ. ಯಾಕಂದರೆ ನೀವು ಆ ನಂಬರಿಗೆ ಸೇವ್ ಮಾಡಿಟ್ಕೊಂಡು ನಿಮ್ಮ ಸುತ್ತಮುತ್ತ ಏನಾದರೂ ಇರ್ಬೋದು. ಯಾಕಂದರೆ ಇಲ್ಲಿ ಕೆಲವೊಂದು ವೈಯಕ್ತಿಕ ಅಥವಾ ಬೇರೆ ಏನೋ ಆ್ಯಡ್ ಮಾಡೋ ಬದಲು ಆ ಏರಿಯಾಕ್ಕೆ, ಆ ಗ್ರಾಮಕ್ಕೆ, ಆ ಊರಿಗೆ, ಆ ವಾರ್ಡ್ಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದಾದರೆ, ನಾವೇನು ಬೇಕಾದರೂ ರೆಡಿ ಇದ್ದೀವಿ ಅನ್ನೋದಾದರೆ ಈ ನಂಬರ್ನ ಒಂದು ಸೇವ್ ಮಾಡಿಕೊಂಡು ಅದನ್ನು ತಿಳಿಸಿ, ಇದನ್ನು ವಾಟ್ಸಪ್ ಅಥವಾ ಫೋಟೋ ಅವರಿಗೆ ಕಳಿಸಿದ್ರೆ ಅವರು ನಿಮ್ಮ ಹೆಸರು ಅಥವಾ ಏನು ಹೇಳಲ್ಲ, ಆ ವಾರ್ಡು ಯಾರಿಗೆ ಬರುತ್ತೆ ಅಥವಾ ಆ ಹತ್ತಿರದಲ್ಲಿ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಂಗೆ ಅವ್ರನ್ನ ಕಳಿಸಿ ಅದಕ್ಕೆ ಏನು ಪ್ರಿಕಾಷನ್ ತೊಗೋಬೇಕು ಅಥವಾ ಅದಕ್ಕೆ ಏನಾದರೂ ಆ್ಯಕ್ಷನ್, ಏನಾದರೂ ಮಸ್ಕಿಟೋ ಆದರೆ ಅಥವಾ ಟ್ಯಾಂಕ್ ಇಂಥದ್ದಿದ್ರೆ ಗಬ್ಬಿ ಮೀನು ಬಿಡೋದು ಅಥವಾ ಸ್ಪ್ರೇ ಮಾಡಬೇಕು ಅಥವಾ ಇನ್ನೊಂದು ಏನಾದರೂ ಇದ್ದರೆ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಈ ನಂಬರ್ನೊಂದು ಸೇವ್ ಮಾಡಿ ಇಟ್ಕೊಂಡಿರಿ. ಮನೆ ಒಳಭಾಗದಲ್ಲಿ ಹೆಚ್ಚಾಗಿ, ಯಾಕಂದರೆ ನಾನು ನೋಡ್ದಂಗೆ ಈಗ ನೀರಿನ ಒಂದು ಅಲಂಕಾರಿಕ ವಸ್ತುಗಳಿಟ್ಟಿರ್ತಾರೆ. ಅಂದರೆ ಫಿಶ್ ಇರುತ್ತೆ, ಅಕ್ವೇರಿಯಂ, ಫಿಶ್ ಅಕ್ವೇರಿಯಂ ಆಗಿರ್ಬೋದು, ಅಥವಾ ಬೋನ್ಸಾಯಿ ಗಿಡ, ಮನಿ ಪ್ಲ್ಯಾಂಟ್ ಗಿಡ, ಅಥವಾ ಬೇರೆ ಬೇರೆ ನೀರಿನ ಅಲಂಕಾರಿಕ ವಸ್ತುಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಸಹ ವಾರದಲ್ಲಿ 2 ದಿವಸ ಮನೆ ಸುತ್ತಮುತ್ತ, ಮನೆ ಒಳಭಾಗದಲ್ಲಿ ಇಷ್ಟು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಊರಿಂದ ಡೆಂಗ್ಯೂನ ನಾವು ಓಡಿಸ್ಬೋದು ಅಂತೇಳಿ ನನ್ನ ಕಡೆದ ಒಂದು ಚಿಕ್ಕ ಮಾಹಿತಿ. ಏನಾದರೂ ಪ್ರಶ್ನೆ ಇದ್ದರೆ ಒಂದು ಕೇಳ್ಬೋದು. ಪಪ್ಪಾಯ ಲೀಫಿಂದ ಕ್ಯಾರಿಪಿಲ್ ಅಂತ ಟ್ಯಾಬ್ಲೆಟ್ ಬರುತ್ತೆ ಡೆಂಗ್ಯೂಗೆ ಇಫೆಕ್ಟಿವ್ ಅಂತ, ಸರಿಯಾ ಸರ್? ನಾವು ಆರೋಗ್ಯ ಇಲಾಖೆಯಲ್ಲಿ ಸರ್ಕಾರಿ ನೌಕರರಾಗಿರೋದು, ಸರ್ಕಾರಿ ಆಸ್ಪತ್ರೆಗಳು ಇರೋದ್ರಿಂದ ನಾವು ಇಂಥದನ್ನು ಹೆಚ್ಚು ಇದು ಮಾಡೋಕ್ಕೋಗಲ್ಲ. ಯಾಕೆಂದರೆ ನಾವು ವೈದ್ಯಾಧಿಕಾರಿಗಳ ಮೇಲೆ ಆದೇಶದ ಮೇರೆಗೆ ನಾವು ಟ್ರೀಟ್ಮೆಂಟ್ ಹೆಚ್ಚಾಗಿ ಅಂತ ನಾವು ಹೇಳಿದ್ವಿ. ಯಾಕೆಂದರೆ ಡೆಂಗ್ಯೂಲಿ ಇಂಥದೇ ಸಿಮ್ಟಮ್ಸ್ ಅಂತ, ಇಂಥದೇ ಮಾತ್ರೆ ಅಂತೇಳಿ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಫಸ್ಟು ಡಾಕ್ಟ್ರನ್ನ ಭೇಟಿಯಾಗಿ, ಯಾಕೆಂದರೆ ನೀವು ಹೇಳಿದ ಇದಕ್ಕೆ ಕೆಲವರಿಗೆ ಹೆಲ್ಪು ಆಗ್ಬೋದು, ಕೆಲವರಿಗೆ ಸಮಸ್ಯೆನೂ ಆಗ್ಬೋದು. ಇಂಥದ್ರಿಂದನೇ ಅಂತೇಳಿ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಮ್ಮದು ಏನಂತಂದರೆ ಫಸ್ಟು ಡಾಕ್ಟ್ರನ್ನ ಭೇಟಿಯಾಗಿ, ನಾವು ಡಾಕ್ಟ್ರನ್ನ ಭೇಟಿ ಆದಮೇಲೆ ಡಾಕ್ಟ್ರು ಏನು ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನು ತೊಗೊಂಡ್ರೆ ಗುಣ ಆಗ್ಬೋದು ಅಂತೇಳಿ ನಮ್ಮ ಕಡೆಯಿಂದ ಒಂದು ಅಷ್ಟೇ ಸರ್. ಯಾಕಂದರೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಕೆಲವ್ರಿಗೆ ಏನಾಗುತ್ತೆ, ನಾವು ಇವತ್ತು ಹೇಳ್ತೀವಿ ತೊಗೊಳ್ಳಿ ಅಂತೇಳಿ ನಾವು ಹೇಳ್ಬೋದು, ಹೌದು ಸರ್ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳ್ತೀವಿ. ನಾಳೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವು ಹಾಕ್ಲೇನೆ ಪನ್ಪಿನತ್ತ ಅಂತ ಅದು ಬರುತ್ತೆ. ಅದಕ್ಕೆ ನಮ್ಮದು ಫಸ್ಟು ಏನು, ನಿಮಗೆ ಈ ಲಕ್ಷಣಗಳು ಏನಾದರೂ ಕಂಡಿದೆ ಅಂತಂದರೆ ಅದರಲ್ಲೂ, ಯಾಕಂದರೆ ಜ್ವರ ಯಾರಿಗೆ ಬೇಕಾದರೂ ಬರುತ್ತೆ ಸರ್. ಯಾಕಂದರೆ ನೀವೆಲ್ಲ ನಾನ್ ಟೀಚಿಂಗ್ ಸ್ಟಾಫ್ಸು, ನಮಗೆ ಕೂತು ಕೆಲಸ ಮಾಡಿದ್ರೂ ಸಹ ಜ್ವರ ಬರ್ಬೋದು, ನಿಂತು ಕೆಲಸ ಮಾಡಿದ್ರೂ ಜ್ವರ ಬರುತ್ತೆ, ಹೆಚ್ಚಾಗಿ ಕಂಪ್ಯೂಟರ್ ವರ್ಕ್ ಮಾಡೋರಿಗೆ ಜ್ವರ ಬರುತ್ತೆ, ಹೆಚ್ಚಾಗಿ ನಾವು ನಿಂತು ಕೆಲಸ, ಸುಸ್ತು ಮಾಡೋಂಥ ಇಂಥ ಕೆಲಸಗಳಿದ್ದಾಗ ವೈರಲ್ ಫೀವರ್ ಕಾಮನ್ ಆಗಿ ಬರುತ್ತೆ. ಆದರೆ ನಾವು ಅದನ್ನು ಎಲ್ಲದನ್ನು ಡೆಂಗ್ಯೂ ಅಂತ ಹೇಳೋಕ್ಕಾಗಲ್ಲ. ಡೆಂಗ್ಯೂ ಅಂತ ಹೇಳಿ ಗೊತ್ತಾಗೋದು ಯಾವಾಗ, ಅದು ನಮ್ಮ ಡಾಕ್ಟ್ರು ಹೇಳಿದ ಮೇಲೇ. ಅದು ಅಕಸ್ಮಾತ್ ಏನಾದರೂ ಟೆಸ್ಟ್ ಮಾಡಿದ್ರೆ, ಯಾಕಂದರೆ ಅದರಲ್ಲಿ ಸಿಂಪ್ಟಮೆಟಿಕ್ ಟೆಸ್ಟ್ಗಳಿರುತ್ತೆ, ಅವ್ರು ಏನು ಟೆಸ್ಟ್ ಹೇಳ್ತಾರೆ ಅದನ್ನು ಮಾಡಿ ಅದರಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ NS1, IgG, IgM, ಎಲಿಸಾ ಈ ಟೆಸ್ಟ್ಗಳೇನಾದ್ರು ಇದ್ದಾಗ ಇದಕ್ಕೆ ಕರೆಕ್ಟಾಗಿ ಅವರು ಮದ್ದು ಕೊಡ್ತಾರೆ. ನೀವು ಹೇಳ್ದಂಗೆ ಏನಾದ್ರು ಇದು ಅಕಸ್ಮಾತ್ ಈ ಒಬ್ಬರು ಡಾಕ್ಟ್ರು ಅದನ್ನು ತಗೊಳ್ಳಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಅದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನಿಲ್ಲ, ಫಸ್ಟ್ ಹೋಗಿ ಡಾಕ್ಟ್ರು ಏನು ಹೇಳ್ತಾರೆ ಅದನ್ನು ತೊಗೊಂಡ್ರೆ ಒಳ್ಳೇದು ಅಂತೇಳಿ ನನ್ನ ಕಡೆಯಿಂದ ಒಂದು ಮಾಹಿತಿ ಸರ್. ಒಬ್ಬರಿಗೆ ಒಮ್ಮೆ ಪಾಸಿಟಿವ್ ಡೆಂಗ್ಯೂ ಬಂದರೆ ರಿಪೀಟೇಷನ್ ಆಗ್ತದ? ಬರ್ಬೋದು ಸರ್, ಬರ್ಬೋದು. ಯಾಕೆಂದರೆ ಒಳ್ಳೆಯದು ಪ್ರಶ್ನೆ ಅವ್ರದ್ದು. ಯಾಕೆಂದರೆ ಸರ್ದು ಹೇಗೆ ಒಂದು ಒಳ್ಳೆಯ ಪ್ರಶ್ನೆ ಇತ್ತು, ಆ ಸರ್ದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಕೆಲವು ಟೈಮಲ್ಲಿ ಒಂದು ಸಲ ಬಂದು ಹೋದ್ಮೇಲೆ ಮತ್ತೆ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಬರ್ಬೋದು, ಬಂದರೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗ್ಬೋದು ಅಷ್ಟೇ. ಯಾಕಂದರೆ ನಾವು ಮಾಡೋಂಥ ಕೆಲಸದಲ್ಲಿ ಸುತ್ತಮುತ್ತ ಏನಾದರೂ ಡೆಂಗ್ಯೂ ಪ್ರಕರಣಗಳು ಇದೆ ಅಂತಂದರೆ ನಾವು ಒಂದು 5 ದಿವಸ 10 ದಿವಸ ರೆಸ್ಟ್ ಮಾಡಿ ಬರ್ತೀವಿ. ಇನ್ನು 1 ತಿಂಗಳು ಅಥವಾ ಒಂದು 10-15 ದಿವಸ ಆದಮೇಲೆ ಮತ್ತೆ ನಮಗೆ ಜ್ವರ ಕಾಣಿಸ್ಕೋಬೋದು. ಯಾಕಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ
ಮತ್ತೆ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೆ ಬರ್ದಿದ್ದಂಗೆ ನಾವೇನು ಮಾಡಬೇಕು, ಬಂದ ಮೇಲೆ ಏನು ಮಾಡ್ಬೋದು, ಫಸ್ಟು ವೈದ್ಯಕೀಯ ಡಾಕ್ಟರ್ಸ್ಗಳು ಏನು ಹೇಳಿದ್ದಾರೆ ಅದರ ಪ್ರಕಾರನೇ ಒಂದು ಮದ್ದು ತೊಗೊಳ್ಳೋಂಥದ್ದು, ಮತ್ತು ರೆಸ್ಟ್ ಮಾಡೋಂಥದ್ದು, ಮತ್ತು ಲಿಕ್ವಿಡ್ ನೀರಿನ ಪದಾರ್ಥ, ಜ್ಯೂಸ್, ಎಳ್ನೀರು, ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ಏನೇ ಆದರೂ ಸರಿ ನೀರಿನ ಪದಾರ್ಥ ನಮ್ಮ ದೇಹಕ್ಕೆ ಹೋದರೆ ಬರಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಯಾಕೆ ನಾನು ನೋಡ್ದಂಗೆ ಯಾರೂ ಪ್ರಶ್ನೆ ಕೇಳಲಿಲ್ಲ, ನಾನು ಅದನ್ನು ಕೇಳ್ತಾರೆ ಅಂದ್ಕೊಂಡೆ. ಯಾಕೆಂದರೆ ನಾವು ಪ್ರತಿ ಕಡೆ ಹೋದಾಗ ಕೆಲವರು ಒಬ್ಬೊಬ್ರು ಕೇಳ್ತಾರೆ, ಏನಂತಂದರೆ ನೀವು ಇದನ್ನು ಡೆಂಗ್ಯೂದೇ ಲಾರ್ವಾ ಅಂತೇಳಿ ಹೇಗೆ ಹೇಳ್ತೀರಿ ಅಂತ ಹೇಳಿ. ನಾನು ನಿಮ್ಮ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಡೆಂಗ್ಯೂದೇ ಲಾರ್ವಾ, ಯಾಕಂದರೆ ನಾವು ಅದರಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಇದು ಡೆಂಗ್ಯೂದ ಲಾರ್ವಾ ಅಂತೇಳಿ ನಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ನೀವೆಲ್ಲ ಇದು ಡೆಂಗ್ಯೂದೇ ಲಾರ್ವಾ ಅಂತೇಳಿ ಯಾವಾಗ ನಾವು ತಿಳ್ಕೊಳ್ತೀವಿ ಇನ್ನೊಬ್ಬರಿಗೆ ಗೊತ್ತು. ಅದಕ್ಕೆ ನಾನು ಆ ಪ್ರಶ್ನೆ ಬರ್ಬೋದು ಅಂದ್ಕೊಂಡೆ. ಯಾಕಂದರೆ ಪ್ರತಿ ಪಿಕ್ಚರಲ್ಲೂ ಆ ಲಾರ್ವಾ ಇದ್ದೇ ಇರುತ್ತೆ, ಯಾರ್ದು ಇಲ್ಲ. ಕೆಲವು ಕಡೆ ಕೇಳ್ತಾರೆ, ಸರ್ ಅದು ನೀವು ಡೆಂಗ್ಯೂದೆ ಅಂತ ಹೇಳಿ ನಮಗೆ ಐಡೆಂಟಿಫಿಕೇಷನ್ ಮಾಡ್ತೀರಿ ಅಂತ ಹೇಳಿ. ನಿಮಗೆ ತಿಳ್ಕೊಳ್ಳೋದು ಅದಕ್ಕೆ ನೀವು ಆಲ್ರೆಡಿ ಎಲ್ಲ ತಿಳ್ಕೊಂಡಿರ್ಬೋದು ಅಂದ್ಕೊಂಡೆ. ಇದು ಡೆಂಗ್ಯೂದೇ ಲಾರ್ವಾ ಅಂತಂದರೆ ನಾನು ಆಗಲೇ ತೋರಿಸ್ದಂಗೆ ಡೆಂಗ್ಯೂ ಲಾರ್ವಾ ತಲೆ ಕೆಳಗೆ ಆಗಿ ಲೈಫ್ ಲೀಡ್ ಮಾಡ್ತಾ ಇರುತ್ತೆ, ನೀರಿಗೆ ತಲೆ ಕೆಳಗಾಗಿ ನಿಂತೆ. ನೀವು ಅದರಲ್ಲಿ ನೋಡ್ಬೋದು ಎಲ್ಲ ಡೆಂಗ್ಯೂ ಲಾರ್ವಾನೇ ನೀರಿಗೆ, ಒಂದು ಡ್ರಮ್ಮಲ್ಲಿ ನೀರಿದೆ ಅಂತಂದರೆ ನೀರಿಗೆ ಬಂದು ಫಸ್ಟು ಸ್ಟ್ರೈಟಾಗಿ ನಿಂತುಕೊಳ್ಳುತ್ತೆ. ಅಂದರೆ ಇದು ತಲೆ ಭಾಗ ಅಂತಂದರೆ, ಸರ್ ಅದು ಮೈಕ್ ಒಂದು ಕೊಡಿ ಸರ್. ಇದು ಲಾರ್ವಾ ಸ್ಟೇಜ್. ಇದು ಹೇಗೆ ಇದರಲ್ಲಿ ನಾವೇನು ಮಾಡ್ತೀವಿ, ಡೆಂಗ್ಯೂದು ನಾರ್ಮಲ್ ಆಗಿರುತ್ತೆ. ಇನ್ನು ಉಳಿಯೋಂಥದ್ದು ಮಲೇರಿಯಾದು ಲಾರ್ವಾ, ಇದು ನೀರಿಗೆ ಅಡ್ಡಲಾಗಿ ಹೀಗೆ ಸ್ಟ್ರೈಟಾಗಿ ನಿಂತ್ಕೊಂಡಿರುತ್ತೆ, ನೀರಿಗೆ ಸ್ಟ್ರೈಟಾಗಿ. ಇನ್ನು ಉಳ್ಕೊಳ್ಳೋಂಥದ್ದು ಆನೆಕಾಲು ರೋಗ ಮತ್ತು ಮೆದುಳು ಜ್ವರದ್ದು, ಇದು ಸೇಮ್ ಲಾರ್ವಾನೇ. ಆದರೆ ಈ ಲಾರ್ವಾ ಈ ಮೈಕಿನಷ್ಟು ತಲೆ ದಪ್ಪ ಇರುತ್ತೆ. ಸೊ ಅದು ಅಂದರೆ ಅದರದ್ದು ಲಾರ್ವಾ ನಾರ್ಮಲ್ ಲಾರ್ವಾಕ್ಕಿಂತ ಸ್ವಲ್ಪ ತಲೆ ದಪ್ಪ ಆಗಿರುತ್ತೆ. ಇದು ನಮಗೆ ಗೊತ್ತಾದರೆ ನಿಮ್ಮ ಮನೇಲಿ ಫಸ್ಟ್ ಹೋಗಿ ಈಗ ನೋಡಬೇಕು. ನಿಮ್ಮ ಕಣ್ಣಿಗೆ ಅಕಸ್ಮಾತ್ ಅದು ಕಾಣಲಿಲ್ಲ ಅಂತಂದರೆ ಟಾರ್ಚ್, ಬ್ಯಾಟ್ರಿ ನಾವು ಯೂಸ್ ಮಾಡ್ತೀವಿ. ಪ್ರತಿಯೊಂದು ನಮ್ಮ ಆಶಾ ಕಾರ್ಯಕರ್ತರು, MPW ಪ್ರತಿಯೊಬ್ಬರು ಮನೆಗಳಲ್ಲೂ ಸಹ ನಾವು ಟಾರ್ಚ್ ಕೊಟ್ಟಿದ್ದೀವಿ. ಈ ಟಾರ್ಚ್ ಮುಖಾಂತರ ನಾವು ಬಿಟ್ಟು ನೋಡಿದ್ರೆ, ಯಾಕಂದರೆ ಮನೆ ಒಳಭಾಗದಲ್ಲಿ ಈಗಿನಾದರೆ ಸ್ವಲ್ಪ ಫ್ರಿಜ್ಜು ಡಬಲ್ ಡೋರಿಂದು ನೀರು ಡ್ರೈ ಆಗುತ್ತೆ. ಹಳೆಯ ಫ್ರಿಜ್ಗಳು ಹಿಂದ್ಗಡೆ ನೀರು ಸ್ಟ್ಯಾಗ್ನೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸಿಂಕು ಮೇಲೆ ಚೆನ್ನಾಗೇ ಇರುತ್ತೆ, ಸಿಂಕು ಆದರೆ ಅಡಿಗೆ ತೂತಾಗಿರುತ್ತೆ, ಕೆಳಗಡೆ ನೀರು ನಿಲ್ತಾ ಇರುತ್ತೆ, ಚೆನ್ನಾಗೇ ಇರುತ್ತೆ. ಮೇಲೆ ಫುಲ್ಲು ಚಂದ, ಕೆಳಗೆ ಮಾತ್ರ ಫುಲ್ಲು ನೀರು ನಿಂತು ಲೀಕೇಜ್ ಆಗಿ ಅಲ್ಲೂ ಸಹ ಲಾರ್ವಾ ಬ್ರೀಡ್ ಆಗಿರುತ್ತೆ. ಇಂಥದ್ರಲ್ಲಿ ಏನಾದರೂ ನಿಮಗೆ ಟಾರ್ಚ್ ಬಿಟ್ಟು ನೋಡಿದಾಗ ಅದು ಮೂಮೆಂಟ್ ಆಗುತ್ತೆ. ಮೂಮೆಂಟ್ ಹಾಕಿಂತ ಮುಂಚೆ ನೀವು ಸೈಡಿಗೆ ಬಿಟ್ಟು ನೋಡಿದ್ರೆ ಲಾರ್ವಾ ಸ್ಟ್ರೈಟಾಗಿ ನೀರಿಗೆ ಬಂದು ಹೀಗೆ ನಿಂತ್ಕೊಂಡ್ರೆ ನೀವು ಫಸ್ಟ್ ಏನು ಮಾಡಬೇಕು, ಅದನ್ನು ಕ್ಲಿಯರ್ ಮಾಡಬೇಕು. ಇನ್ನು ಅಕ್ಕಪಕ್ಕದ ಮನೇಲಿ ಎಲ್ಲರೂ ಇತ್ತು ಅಂದರೆ ಲಾರ್ವಾ ಕಾಣ್ತಾ ಅದನ್ನು ಇಮ್ಮಿಡಿಯೇಟಾಗಿ ತೆಗ್ಸೋಕ್ಕೆ ಟ್ರೈ ಮಾಡಿ. ಸರ್, ಈಗ ಸೊಳ್ಳೆಗಳಿಗೆ ಡೆಂಗ್ಯೂ ಬರಬೇಕಾದ್ರೆ ಅದು ಹ್ಯೂಮನ್ಸಿಗೆ ಡೆಂಗ್ಯೂ ಇದ್ದವರಿಗೆ ಕಚ್ಚಿದ್ರೆ ಬರುದಲ್ಲ. ಆಗ್ಲೇ ನಾನು ಹೇಳಿದೆ, ಡೆಂಗ್ಯೂ ಇಲ್ಲದಿದ್ರೆ ಅಂದರೆ ಅದು ಸ್ಟಾರ್ಟ್ ಆಗಿದೆ ಹೇಗೆ? ಸ್ಟಾರ್ಟ್ ಆಗಿದೆ ಹೇಗೆ ಅಂದರೆ, ಈಗ ನಮಗೆ ವೈರಲ್ ಫೀವರ್ ಇದ್ದಾಗ ಅದು ಡೆಂಗ್ಯೂ ಅಥವಾ ಮಲೇರಿಯಾ ಅಂತ ಹೇಳಿ ನಾವು ಕಂಡಿಡಿದ್ರೆ ರಿಪೋರ್ಟ್ ಮುಖಾಂತರ ರಿಪೋರ್ಟ್ ಮುಖಾಂತರ ನಾವು ಕಂಡುಹಿಡಿತೀವಿ. ಇದು ನಮಗೆ ಡೆಂಗ್ಯೂ ಇದೆ ಅಂತ ಗೊತ್ತಾಗೋದು ವೈರಲ್ ಫೀವರಲ್ಲಿ ಕಾಮನ್ ಆಗಿ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗುತ್ತೆ. ಮತ್ತು ನಾವು ಡೆಂಗ್ಯೂಲೇ NS1 ಎಲಿಸಾ ಅಂತ ಹೇಳಿ ನಾವು ಕನ್ಫರ್ಮ್ ಟೆಸ್ಟಿಗೆ ಎಲಿಸಾ ತೊಗೊಳ್ತೀವಿ. NS1 ಮತ್ತು IgG IgM ಇದು ಇನ್ಫೆಕ್ಟೆಡ್ ಆಗಿದೆ ನಿಮಗೆ. ಇವಾಗ ನಿಮಗೆ ಒಂದು ಟೆಸ್ಟ್ಗೆ ಹೋಗ್ತೀರಾ, ಅವ್ರು ಹೇಳ್ದಂಗೆ ನೀವೊಂದು ಆಸ್ಪತ್ರೆಗೆ ಹೋದಾಗ ಜ್ವರ ಇದೆ, ಟೆಸ್ಟ್ ಮಾಡಿ ನೋಡ್ತಾರೆ. ಈಗ ಕಾರ್ಡ್ ಟೆಸ್ಟ್ಗಳೆಲ್ಲ ಬಂದಿದೆ, ಕಾರ್ಡ್ ಟೆಸ್ಟ್ ಮಾಡ್ತಾರೆ. NS1 ನಿಮಗೆ ಡೆಂಗ್ಯೂ ಬರ್ಬೋದು, ಶಂಕಿತ ಡೆಂಗ್ಯೂ ನಿಮಗೆ ಡೆಂಗ್ಯೂ ಬರ್ಬೋದು, ನೀವು ಬೇಗ ಜಾಗ್ರತೆ ಮಾಡಿ ಅಂತ ಹೇಳ್ತೀವಿ. ನೀವು ಜಾಗ್ರತೆ ಮಾಡಲಿಲ್ಲ ಅಂತ ಹೋದಾಗ ಏನಾಗುತ್ತೆ, ನೆಕ್ಸ್ಟ್ ನಾವು ಎಲಿಸಾಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಎಲಿಸಾಗೆ ನಾವು ವೆನ್ಲಾಕ್ ಆಸ್ಪತ್ರೆ ಟೆಸ್ಟ್ ಮಾಡ್ತೀವಿ. ಇದು ಕನ್ಫರ್ಮೇಷನ್ ಡೆಂಗ್ಯೂ ಅಂತೇಳಿ ಕರಿತೀವಿ. ಅಂದರೆ ನಿಮಗೊಂದು ವೈರಲ್ ಫೀವರ್ ಆದಾಗ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗೋದು, ಹೆಡ್ಡೇಕ್ ಆಗ್ಬೋದು, ಸಿಂಪ್ಟಮೆಟಿಕ್ ಡೆಂಗ್ಯೂ. ಹಾಗಾಗಿ ನಮಗೆ ಇದು ಗೊತ್ತಾಗೋದು ಯಾವಾಗ, ಟೆಸ್ಟ್ ಆದಾಗ. ಅದು ಮತ್ತು ನಮಗಿದ್ದರೆ ಮಾತ್ರ ಇನ್ನೊಬ್ಬರಿಗೆ ಬರೋದು. ನಮಗೆ ಕಚ್ಚಿರೋಂಥ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಿದ್ರೆ ಮಾತ್ರ. ಕೆಲವು ಸೊಳ್ಳೆಗಳು ಕಚ್ಬೋದು, ಈಗ ಗಂಡು ಸೊಳ್ಳೆ ಕಚ್ಬೋದು, ಅದು ಹೂವಿನ ರಸ ಹಣ್ಣು ಇದರಿಂದ ಲೈಫ್ ಲೀಡ್ ಮಾಡ್ತಾ ಇರುತ್ತೆ, ಕಚ್ಬೋದು. ಆದರೆ ಕಚ್ಚಿದ್ದೆಲ್ಲ ಸೊಳ್ಳೆಗಳು ಡೆಂಗ್ಯೂದಾಗಿರಲ್ಲ, ಮಲೇರಿಯಾದಾಗಿರಲ್ಲ. ನಮಗೆ ನಾವು ಇನ್ಫೆಕ್ಟೆಡ್ ಆಗಿದ್ದರೆ, ನಮಗೆ ಡೆಂಗ್ಯೂ ಬಂದು ವೈರಲ್ ಫೀವರ್ ಆಗಿ ನಮಗೆ ಕಚ್ಚಿರೋಂಥ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಿದ್ರೆ ಡೆಂಗ್ಯೂ ಬರುತ್ತೆ. ಯಾಕೆ ನಾನು ನೋಡಿದಂಗೆ ನಿಮಗೆಲ್ಲ ಟೈಮ್ ಆಗ್ತಾ ಉಂಟು, 5 ಗಂಟೆ ಆಯಿತು. ಇವರು ಇಷ್ಟೊತ್ತಾದಮೇಲೆ ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಬಸ್ ಮಿಸ್ ಆಯಿತು, ಇನ್ನು ಆ ಬಸ್ ಹಿಡಿಬೇಕು, 5 ಗಂಟೆ ಆಯಿತು. ಈಗ ಇನ್ನು ರಶ್ಶಲ್ಲಿ ಈಗಿನ ಮಳೆಯಲ್ಲಿ ಈ ಒಂದು ಕಾರ್ಯಕ್ರಮ ಬೇಕಿತ್ತಾ ಅಂತೇಳಿ ಕೆಲವರು ಮನಸ್ಸಲ್ಲಿ ಇರ್ಬೋದು. ಆದರೆ ಕೆಲವರಿಗೆ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳ್ಕೊಳ್ಳೋಣ ಅಂತೇಳಿ. ಯಾಕಂದರೆ ಬೆಳಗ್ಗೆಯಿಂದ ಸ್ಟ್ರೆಸ್ ಆಗಿರ್ತೀರಿ ವರ್ಕ್ ಲೋಡಲ್ಲಿ, ಸಂಜೆ ಒಂದು 5 ನಿಮಿಷ ರಿಲೀಫ್ ಸಿಗುತ್ತೆ ಅಂತೇಳಿ. ಆದರೆ ಈ 5 ನಿಮಿಷನೂ ನಮ್ಮನ್ನು ಅರ್ಧ ಗಂಟೆ ಕೂರಿಸ್ಬಿಟ್ರಲ್ಲ, ನಾವಿನ್ನು ಮನೆಗೆ ಹೋಗೋದು ಯಾವಾಗ? 5 ಗಂಟೆ ಬಸ್ ಮಿಸ್ ಆಗಿದೆ ಆಲ್ರೆಡಿ. ರೂಟ್ ನಂಬರ್ 16, 15 ಅಥವಾ 24 ಇದು ರೂಟ್ ನಂಬರ್ ಮಿಸ್ ಆಗಿಬಿಟ್ಟಿರುತ್ತೆ. ಹೋಗಿ ಈ ಕಾರ್ಯಕ್ರಮ ಮಧ್ಯಾಹ್ನ ಇಟ್ಟಿದ್ರೆ ಪ್ರೋಗ್ರಾಮ್ ಕಾಲೇಜಿಂದ ಜಂಪ್ ಆಗಿ ಈ ಕಡೆ ಬರ್ಬೋದಿತ್ತು ಅಂಥೇಳಿ ಮಧ್ಯಾಹ್ನ ಇಡಬೇಕಿತ್ತು ಅಂಥೇಳಿ ನಾನು ಅಬ್ಸರ್ವ್ ಮಾಡ್ದಂಗೆ ಇದೆ. ಆದರೆ ಏನು ಮಾಡೋಣ, ಕೆಲವೊಂದು ಕಾರ್ಯಕ್ರಮಗಳೇ
ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮಗೆ ಈಗ ಗೊತ್ತಾಗಲ್ಲ. ನಾವು ಕೆಲವೊಂದು ಡೆಂಗ್ಯೂ ಪೇಷಂಟ್ ಮನೆಗಳಿಗೆ ಹೋಗ್ತೀವಿ, ಅಥವಾ ನಾನು ಕಣ್ಣಾರೆ ನೋಡಿದಂಥ ಒಂದು ಪೇಷಂಟ್ ಏನಂತಂದರೆ, ಸುಮಾರು ನಾವು ಎಷ್ಟೇ ಒತ್ತಾಯ ಮಾಡಿದ್ರು ಅವರು ಏನು ಟೆಸ್ಟೇ ಮಾಡೋಕ್ಕೆ ಹೋಗಲ್ಲ, ಉದಾಸೀನ ಮಾಡ್ತಾರೆ. ಆದರೆ ಕೆಲವು ಟೈಮಲ್ಲಿ ಅವರು ಸಮಸ್ಯೆನೇ ಮಾಡ್ಕೊಂಡು ಬಿಡ್ತಾರೆ. ಅದು ನಮ್ಮ ಕಣ್ಣು ಮುಂದೆ ಇರುತ್ತೆ. ನಾವೆಷ್ಟೇ ಹೇಳಿದ್ರು, ಯಾಕಂದರೆ ಎಲ್ಲ ಎಜುಕೇಟೆಡ್ಡೇ, ಟೀಚರು, ನೀವು ಪೇಪರು ಟಿ ವಿ ಓದಿದ್ರು ನಾವೆಷ್ಟು ಹೇಳ್ತೀವಿ, ಆದರೂ ಕೆಲವೊಂದು ಉದಾಸೀನ ಮಾಡ್ತಾರೆ. ಯಾಕಂದರೆ ನಮ್ಮ ಕಾರ್ಯಕ್ರಮನೇ ನಿಮಗೆಲ್ಲ ಏನಂತಂದರೆ ಕೇಳಲ್ಲ. ಯಾಕಂದರೆ ಮಕ್ಕಳೇ ಕೇಳಲ್ಲ. ಇನ್ನು ಅವ್ರ ಮಕ್ಕಳ ತಾಯಿ ಅಂದರು, ತಂದೆ ಅಂದರು, ಇನ್ನು ಅಕ್ಕ ತಂಗಿ ನಾವು ಕೇಳ್ತೀವ, ಮಕ್ಕಳಿಗೆ ಬಡ್ಚಿ ನಮಗೆ ಬೋಡ ಅಂತೇಳಿ ನಾವು ಕೂತಿರ್ತೀವಿ. ಆದರೆ ಈ ಕಾರ್ಯಕ್ರಮ ಆರೋಗ್ಯ ದೃಷ್ಟಿಯಿಂದ, ಯಾಕಂದರೆ ನಿಮಗೆ ಇವರು ಎಷ್ಟೋ ಕಾರ್ಯಕ್ರಮ ಮಾಡ್ತಾರೆ. ಯಾಕಂದರೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸುಮಾರು ಉಂಟು, ಅದರಲ್ಲಿ ಇದೊಂದು ಪಾರ್ಟು. ಈ ಪಾರ್ಟ್ ಈಗಿನ ಸ್ವಲ್ಪ ಸಿಚುವೇಷನಿಗೆ ನಿಮಗೆಲ್ಲ ಗೊತ್ತಿದ್ದರೆ, ನೀವು ನಿಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಮಾಡಿಕೊಂಡು ಡೆಂಗ್ಯೂನ ನಮ್ಮ ಮಂಗಳೂರಿಂದಲೇ ನಾನು ಆಗಲೇ ಹೇಳ್ದಂಗೆ ಓಡಿಸ್ಬಿಡ್ಬೋದು. ಅದಕ್ಕೆ 5 ನಿಮಿಷ ತೊಂದರೆ ಇಲ್ಲ, ಬಸ್ ಮಿಸ್ ಆದರೂ ಇನ್ನೊಂದು ಬಸ್ ಸಿಗುತ್ತೆ. ಯಾಕೆ ನಾನು ಮೂಡುಬಿದ್ರೆಗೆ ಹೋಗುವಂಥದ್ದು ನನ್ನ ಸ್ವಂತ ಗಾಡಿಲೇ, ನಾನು ಇಡೀ ಸುಳ್ಯ, ಬೆಳ್ತಂಗಡಿ, ಪುತ್ತೂರು ಪ್ರತಿ ನನ್ನ ಸ್ವಂತ ಗಾಡಿಲೇ ನಾನು ಸುತ್ತಿದ್ದೀನಿ. ಯಾಕಂದರೆ ಆ ಮನೆಗೆ ನಾವೊಂದು ಏನಾದರೂ ಒಂದು ಹೆಲ್ಪ್ ಮಾಡೋಕ್ಕಾಗುತ್ತಾ ಅನ್ನೋದೊಂದು ನಾವು ಅಂದ್ಕೊಂಡಿರ್ತೀವಿ. ಅದಕ್ಕೆ ಒಂದು ಮಿಸ್ ಆದರೆ ಇನ್ನು 8 ಗಂಟೆ ತನಕಂತೂ ಬಸ್ ಉಂಟು. ಮತ್ತೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇಲ್ಲೇ ಈ ಮಂಗಳೂರು ಸುತ್ತಮುತ್ತ ತುಂಬ ದೂರದವರು, ಬಂಟ್ವಾಳ, ಪುತ್ತೂರವ್ರು ಇರ್ಬೋದು. ಬಂಟ್ವಾಳದವ್ರು ಹೆಚ್ಚಿನ ಅಂಶ ಬಂಟ್ವಾಳದವ್ರಿರುತ್ತೆ, ಪರಂಗಿಪೇಟೆ ಈ ಸುತ್ತಮುತ್ತ ಇನ್ನೊಂದು ಬಸ್ ಸಿಗುತ್ತೆ, ತೊಂದರೆ ಇಲ್ಲ. ಹೆಂಗಿರ್ಬೇಕು, ಕಾಲೇಜ್ ಮುಂದೆನಲ್ಲ ಬಸ್ ಸ್ಟಾಪು, ಅದು ರಶ್ ಇರುತ್ತೆ, ಸೀಟ್ ಸಿಕ್ಕಲ್ಲ. ದಯವಿಟ್ಟು ನಾಳೆ ಶುಕ್ರವಾರ ನೀವೇ ಈಗ ಏನು ಅರ್ಜೆಂಟಲ್ಲಿ ಇರ್ತೀರಿ, ನಾಳೆ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಎಲ್ಲರೂ ಒಂದು ಟೀಮ್ ಮಾಡ್ಕೊಳ್ಳಿ. ಶುಕ್ರವಾರ ಡ್ರೈ ಡೇ, ದಯವಿಟ್ಟು ನಿಮ್ಮದೇ 2 ಟೀಮ್ ಮಾಡ್ಕೊಳ್ಳಿ. ಬೇಕೆಂದರೆ ನನ್ನದೊಂದು 2 ಯಾರನ್ನಾದರೂ ನಮ್ಮ ಆಫೀಸಿಂದ ಕಳಿಸ್ತೀವಿ. ನಿಮಗೆ ಹೆಲ್ಪಿಗೆ ಬೇಕಾದರೆ ಒಂದು 10 ನಿಮಿಷ ನಿಮ್ಮ ಕ್ಯಾಂಪಸ್ ಸುತ್ತಮುತ್ತ ಒಂದು ನೋಡಿಕೊಂಡ್ರೆ ನಮಗೂ ತುಂಬ ಖುಷಿಯಾಗುತ್ತೆ. ಈ ಕಾರ್ಯಕ್ರಮ ಮಾಡಿ. ಏನಾದರೂ ಬೋರ್ ಆಯಿತಾ ನಿಮಗೆ? ಯಾಕಂದರೆ ಕೆಲವೊಂದು ಕಾರ್ಯಕ್ರಮಗಳು ಬೋರ್ ಇರುತ್ತೆ. ಯಾಕಂದರೆ ಮಕ್ಕಳನ್ನು ನಾವು ಮಾಡಿದಾಗ ಮಕ್ಕಳು ಮಧ್ಯಾಹ್ನ ಇಡೀ ಸರ್ ಕ್ಲಾಸು, ಯಾಕಂದರೆ ಕ್ಲಾಸ್ ಮಿಸ್ ಆಗ್ಬೋದು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಯಾವ್ದಾದ್ರು ಮಿಸ್ ಮಾಡ್ಕೊಂಡು ಓಡಿ ಬರ್ಬೋದಲ್ಲ. ಅದು ಈ ಭಾನುವಾರ ಈ ಸಂಜೆ ಮೇಲೆ ಕಾರ್ಯಕ್ರಮ ಇಟ್ಟರೆ ಮನೆಗೆ ಕೆಲಸ ಮಾಡೋಕ್ಕಂತವ್ರು ಸ್ವಲ್ಪ ಕಷ್ಟ. ಯಾಕಂದರೆ ಮನೆಗೆ ಹೋಗಬೇಕು, ಅಡುಗೆ ಆಗಬೇಕು, ಪದಾರ್ಥ ಆಗಬೇಕು, ಮಕ್ಕಳು ಬಂದಿರ್ತಾರೆ, ಅವ್ರನ್ನ ಕಾಯಬೇಕು, ಇದಿರುತ್ತೆ. ಆದರೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ಸಲ ನಾನು ತುಂಬ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆದರೆ ಇದು ನಮ್ಮ ಜೊತೆಗೆ ನೀವು ಸೇರ್ಕೊಳ್ಳಿ. ನಮ್ಮ ಜೊತೆಗೆ ಡೆಂಗ್ಯೂ ತಡೆಗಟ್ಟಲು ನೀವೆಲ್ಲರೂ ನಮ್ಮ ಜೊತೆ ಸೇರಿದ್ರೆ ನಾವು ಏನು ಬೇಕಾದರೂ ಓಡಿಸ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ನನಗೆ ಈ ಥರ ಒಳ್ಳೆ ಟೈಮ್ ಸಿಕ್ಕಿದ್ರೆ ನಿಮ್ಮ ಜೊತೆಗೆ ಕೆಲವೊಂದು ನಾನು ಈ ಆಯುಷ್ಮಾನ್ ಭಾರತ್, ಆಭಾ ಕಾರ್ಡು ಅಥವಾ ಮಕ್ಕಳಿನ ಮುಂದಿನ ಎಜುಕೇಷನ್, ಅಂದರೆ ನಾನು ಕೆಲವೊಂದು ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದಾಗ ಮಕ್ಕಳು ನೆಕ್ಸ್ಟ್ ಏನೇನು ಮಾಡ್ಬೋದು, ಅವರಿಗೆ ಯಾವ ರೀತಿ ಇದು ನಾನು ಕೆಲವ್ರನ್ನ ಕಳಿಸ್ಕೊಡ್ತೀನಿ. ಅವರು ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ. ನೀವು ಅದ್ರ ಬಗ್ಗೆ ಒಂದು ತಗೊಳ್ಳಿ ಅಂಥೇಳಿ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಆಯಿತು, ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಒಂದು 2 ನಿಮಿಷದಲ್ಲಿ ಎಲ್ಲ ಮುಗಿಯುತ್ತದೆ. ಮುಖ್ಯವಾಗಿ 2 ಪಾಯಿಂಟ್ ನಮಗಿರುವುದು ಏನು ಅಂತೇಳಿ, ಒಂದು ನಮಗೆ ಕಾಯಿಲೆಗಳ ಬಗ್ಗೆ ಅಪಕಲ್ಪನೆ ಇರುವಂಥದ್ದು ಹೆಚ್ಚಾಗಿ. 2 ಪ್ರಶ್ನೆಗಳು ಬಂದು ಅದಕ್ಕೆ ಆರೋಗ್ಯ ಅಧಿಕಾರಿಯವರು ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸೆಲ್ಫ್ ಮೆಡಿಕೇಷನ್ ನಮ್ಮಲ್ಲಿರುವಂಥದ್ದು. ಏನೋ ಒಂದು ಜ್ವರ ಬಂದ ಕೂಡಲೇ ನಾವು ನಮ್ಮಷ್ಟಕ್ಕೆ ಏನೋ ಟ್ಯಾಬ್ಲೆಟ್ ತೊಗೊಂಡು ಬಿಡ್ತೀವಿ ಅಥವಾ ಇನ್ನೇನೋ ಆದಾಗ. ಸೊ ಇವೆರಡೂ ಸರಿಯಲ್ಲ ಅನ್ನೋದನ್ನು ಭಾಳ ಸರಿಯಾಗಿ ಅವರು ನಮಗೆ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಆ್ಯಕ್ಚುಲಿ ಈ ಥರದ ಕಾರ್ಯಕ್ರಮ ನಾವು ಇಲ್ಲಿ ಇಟ್ಟಿರುವಂಥ. ಮತ್ತು ಇನ್ನೊಂದು ವಿಷಯ ಹೇಳ್ತೇನೆ ಏನು ಅಂತೇಳಿದ್ರೆ, ಇಂಥ ಕಾರ್ಯಕ್ರಮ ಬಹುಶಃ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ಇಷ್ಟು ಸರಣಿಯ ರೂಪದಲ್ಲಿ ನಡೀತಾ ಇಲ್ಲ. ಇದು ಆ್ಯಕ್ಚುಲಿ ಅದಕ್ಕೆ ಬೇಕಾಗಿ ನಾನು ಹೇಳಿರುವಂಥ ನಮ್ಮ ಮ್ಯಾನೇಜ್ಮೆಂಟ್ ಭಾಳ ಆಂಬ್ಯೂಷಸ್ ಆಗಿ ಭಾಳ ಮಹತ್ವಾಕಾಂಕ್ಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ. ನಿಜವಾಗಿ ನಮಗೆ ಎಷ್ಟೊಂದು ಸಲ ಕಷ್ಟ ನಮ್ಗೆ ಗೊತ್ತಿದೆ. ಅವರು ಸರಿಯಾಗಿ ಹೇಳಿದರು, ನಿಮ್ಮ ಬಸ್, ನಿಮ್ಮ ಒತ್ತಡ, ಅದು ಇದು ಅಂತ ಹೇಳಿ. ಅದರ ನಡುವೆ ನಾವಿಬ್ಬರು ಇಲ್ಲಿ ನಿಮ್ಮೊಟ್ಟಿಗೆ ಹೋರಾಟ ಮಾಡ್ತಾ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಆಯಿತಾ. ಬಟ್ ಅವ್ರು ಹೇಳಿದ ಹಾಗೆ ಇದು ಇವತ್ತು ನಿಮಗೆ ಇದೆಷ್ಟು ಪ್ರಯೋಜನ ಅಂತ ಅನಿಸದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿನ ಇದರ ಉಪಯೋಗ ನನಗೆ ಗೊತ್ತಿದೆ. ಒಬ್ಬರು ಹೇಳ್ತಾ ಇದ್ದಾರೆ ಯಾವಾಗಲೂ ನನ್ನಲ್ಲಿ, ಈ ಥರದ ಕಾರ್ಯಕ್ರಮ ಇಟ್ಟುಕೊಂಡದಕ್ಕೆ ನಾನು ಈಗ ಶುಗರ್ ಹಾಕಿದಂಥ ಚಾ ಟೀಯನ್ನು ಕುಡಿತಾ ಇಲ್ಲ ಅಂಥೇಳಿ. ಕಿಡ್ನಿ ಸ್ಟೋನಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು.
ಅದನ್ನು ಕೇಳಿದ ಮೇಲೆ ಅವರಿಗೆ ಬಿಯರ್ ಕುಡಿಯುವುದರಿಂದ ಏನು ಕಿಡ್ನಿ ಸ್ಟೋನ್ ಆಗುವುದಿಲ್ಲ ಅನ್ನುವ ಒಂದು ಅಪಕಲ್ಪನೆ ಹೋಗಿಬಿಟ್ಟಿದೆ ಅಂತೇಳಿ ಈ ಥರದ ಏನು ನಮಗೆ ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದ ಪ್ರಯೋಜನ ಯಶಸ್ಸು ಏನು ಅನ್ನೋದು ನಮಗೆ ಚೆನ್ನಾಗಿ ತಿಳಿದಿದೆ. ನಿಮಗೆ ಕಷ್ಟ, ಬಟ್ ಒಂದಲ್ಲ ಒಂದಿನ ಇದು ನಿಮಗೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ನಮಗೆ ಇದೆ. ನಿಜವಾಗಿ ಹೇಳುವುದಾದರೆ ಶ್ರೀಯುತರಾದಂಥ ಪ್ರದೀಪ್ ಕುಮಾರ್ ಬಹುಶಃ ನಮಗೆ ಡಾಕ್ಟ್ರ್ ಬೇಡ, ಡಾಕ್ಟ್ರ್ ಔಷಧಿ ಕೊಡುವುದಕ್ಕಿಂತ ಅತ್ಯಂತ ಸಮರ್ಥವಾಗಿ ಮತ್ತು ನಮಗೆ ಮನಸ್ಸಿಗೆ ನಾಟುವ ಹಾಗೆ ಅನೇಕ ಬಗೆಯ ವಿಡಿಯೋಗಳು ಮತ್ತು ಫೋಟೋಗಳ ಮೂಲಕ ಅವರು ಡೆಂಗ್ಯೂಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಹುಶಃ ಇವತ್ತು ನೀವು ಬಾರದಿರ್ತಿದ್ರೆ, ಈ ಕಾರ್ಯಕ್ರಮ ಇಲ್ಲಿ ಆಗದೇ ಇರ್ತಿದ್ರೆ ನಾವು ಅನೇಕ ಸಂಗತಿಗಳನ್ನು ಖಂಡಿತವಾಗಿ ನಾವು ಮಿಸ್ ಮಾಡ್ತಾ ಇದ್ದೇವೆ ಸರ್. ಹಾಗಾಗಿ ನಿಜ ಹೇಳುವುದಾದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಇಷ್ಟು ಸಮಯ ನಾವು 7 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಇಲ್ಲಿ, ಇದು 8ನೇದು. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್. ಎಲ್ಲ ಅರ್ಥದಲ್ಲೂ ಕೂಡ ಇದು ಬೆಸ್ಟ್. ಮತ್ತು ಇಂಥ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಕೊನೆಯ ನಿಮಿಷದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡು ಈ ಹೊತ್ತಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮೆಲ್ಲ ಸ್ಟಾಫ್ ಮೆಂಬರ್ಸನ್ನು ನೀವು ಎಜುಕೇಟ್ ಮಾಡಿದ್ದೀರಿ ಸರ್. ನಿಮಗೆ ನಮ್ಮ ಸಂಸ್ಥೆ ಮತ್ತು ಇಲ್ಲಿ ನೆರೆದ ಎಲ್ಲರ ಪರವಾಗಿ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಹಸ್ರ ಮೇಡಮ್ ಅವರು ನಿಮಗೆ ನಮ್ಮ ನೆನಪಿನ ದ್ಯೋತಕವಾಗಿ ಒಂದು ಸಣ್ಣ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅವರಲ್ಲಿ ಕೋರಿಕೊಳ್ಳುತ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇಲ್ಲಿ ಸೇರಿರುವಂಥ ನಿಮಗೆಲ್ಲರೂ ಕೂಡ ಒಂದೇ ಮಾತಲ್ಲಿ ವಿದ್ಯಾರ್ಥಿಗಳು, ಬೋಧಕ ವೃಂದ ಮತ್ತು ಬೋಧಕೇತರರು ಎಲ್ಲರೂ ಕೂಡ ಒಂದೇ ಮಾತಲ್ಲಿ ನಿಮ್ಮ ತಾಳ್ಮೆಯನ್ನು ಮೆಚ್ಚಬೇಕು. ಕಾರ್ಯಕ್ರಮ ಸ್ಟಾರ್ಟ್ ಆಗಿ 10 ನಿಮಿಷ ತಡ ಆಗಿದೆ, ನೆನಪಿಟ್ಕೊಳ್ಳಿ. ಬಟ್ ಸ್ಟಿಲ್ ಇಷ್ಟು ದೊಡ್ಡ ಸಂಖ್ಯೆ, ಇದು ಕೂಡ ಇದೊಂದು ರೆಕಾರ್ಡ್ ಇವತ್ತಿಗೆ. ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿವರೆಗೆ ಕಾರ್ಯಕ್ರಮ ಆಗಿಲ್ಲ. ಇವತ್ತಿನ ಅರ್ಥದಲ್ಲೂ ಕೂಡ ಬೆಸ್ಟ್ ಗ್ಯಾದರಿಂಗ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಲಾಸ್ಟ್ ಒಂದು ಸೆಂಟೆನ್ಸ್ ನಂದು ನೆನಪಿಟ್ಕೊಳ್ಳಿ. ಆರೋಗ್ಯ ಇದ್ದರೆ ಮಾತ್ರ ಎಲ್ಲ. ಆರೋಗ್ಯ ಅನ್ನೋದು ನಮಗೆ ಭರವಸೆ. ಆಲ್ಮೋಸ್ಟ್ ಅಲ್ಲೂ ಪೇರೆಂಟ್ಸ್ಗಳ ಇರೋಂಥದ್ದು ನಾನು ನೋಡ್ದಂಗೆ ಕೆಲವರು ಸ್ಟೂಡೆಂಟ್ಸ್ ಇದ್ದೀರಿ. ಆದರೆ ನಾನು ಹೇಳ್ತಾ ಇರೋದು ಒಂದು, ನಿಮ್ಮ ಮಕ್ಕಳುಗಳಿಗೆ ಒಂದು 5 ನಿಮಿಷ ಕೂತು ನಿಮ್ಮ ಮಕ್ಕಳ ಜೊತೆ ಮಾತಾಡಿ ಅವರ ಸಮಸ್ಯೆ ಒಂದು ಬಗೆಹರಿಸ್ಕೊಳ್ಳಿ. ನಿಮಗೆ ಅವರು ಅಕ್ಷರಾಭ್ಯಾಸ ಆಗಿರ್ಬೋದು ಪ್ರತಿಯೊಂದೂ ಆಗ ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಯಾಕಂದರೆ ಈಗಿನ ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಮಕ್ಕಳ ಜೊತೆ ಕೂತು ಮಾತಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಒಂದು 5 ನಿಮಿಷ ಕೂತ್ಕೊಂಡು ನಿಮ್ಮ ಮಕ್ಕಳ ಜೊತೆ ಮಾತಾಡಿ. ಇನ್ನೊಂದು ನಿಮ್ಮ ಮಕ್ಕಳಿಗೆ ಒಳ್ಳೆ ತಿಂಡಿ ಕೊಡಿ. ಯಾಕಂದರೆ ಬೆಳಗ್ಗೆ ಟಿಫನ್ ಬಾಕ್ಸ್ ನೋಡಿದ್ರೆ ಕುರ್ಕುರೆ, ಲೇಸು, ಬಿಸ್ಕತ್ತು, ಚಿಪ್ಸು ಇದು ಮಾತ್ರ ಅಲ್ಲ, ಮಕ್ಕಳಿಗೆ ಅದು ನೆಕ್ಸ್ಟ್ ಫ್ಯೂಚರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ಬೆಳಗ್ಗೆ ತುಂಬ ಗಟ್ಟಿ ಊಟ, ನೀವು ಸಹ ಗಟ್ಟಿ ಊಟ ಮಾಡಿ ಮಕ್ಕಳಿಗೂ ಗಟ್ಟಿ ಊಟ ಕೊಟ್ಟು ಕಳಿಸಿ. ಇಲ್ಲಾಂದರೆ ನಾವು ಎಷ್ಟೋ ಶಾಲೆಗೆ ಹೋಗಿ ಮಕ್ಕಳಿಗೆ ಮಾಹಿತಿ ಕೊಡೋಕೆ ಹೋದಾಗ ಟಿಫಿನ್ ತೆಗೆದು ನೋಡಿದ್ರೆ ನಾವು ನಿಂತಿರ್ತೀವಿ. ಟಿಫಿನ್ ತೆಗೆದು ನೋಡಿದ್ರೆ ಕುರ್ಕುರೆ, ಲೇಸು, ಬಿಸ್ಕತ್ತು, 1 ಬಾಳೆಹಣ್ಣು, 1-2 ಮಾರಿ ಬಿಸ್ಕತ್. ಇದು ತಿಂಡಿ ಅಲ್ಲ ಸರ್ ಮಕ್ಕಳಿಗೆ. ಇದು ಮಕ್ಕಳಿಗೆ ತಿಂಡಿ ಅಲ್ಲ. ಇದು ಮಕ್ಕಳಿಗೆ ಏನಾದ್ರು ಬೆಳಗಿನ ಟೈಮ್ ಗಟ್ಟಿ ಊಟ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ, ರಾತ್ರಿ ಬೇಕಾದ್ರೆ 1 ಲೋಟ ಹಾಲು, ಸ್ವಲ್ಪ ಊಟ ಅಥವಾ 1 ಮೊಟ್ಟೆ, ಇದು ಮಕ್ಕಳಿಗೆ ಅಭ್ಯಾಸ ಮಾಡಿದ್ರೆ ಮಕ್ಕಳು ಬರೋಂಥ ಕಾಯಿಲೆಗಳಿಂದ ಬೇಗ ಹುಷಾರಾಗ್ತಾರೆ. ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಯಾಕೆ ನಾವೇ ತಿನ್ನಲ್ಲ. ಯಾಕೆ ನೀವುಗಳೇ ತಿಂದು ಬರಲ್ಲ. ಬೆಳಗ್ಗೆ ಏರೆಗೆ ಬೋರ್ಡು ಇರುವಂತಲೇ ಏನು ಕ್ಯಾಂಟೀನ್ ತಿನ್ಪಿ ಅಂತೇಳಿ ಇಲ್ಲಿ ಬರ್ತೀರಿ. ಇಲ್ಲಿ ಬಂದು ತಿನ್ನೋದು ಒಂಚೂರು ಏನೋ ನೂಡಲ್ಸೋ ಇಂಥದ್ದೇನೋ ಮ್ಯಾಗಿನೋ ಇದನ್ನು ಮಾಡಿದ್ವಿ. ಇದಲ್ಲ ಸರ್. ಮಕ್ಕಳಿಗೆ ಒಳ್ಳೊಳ್ಳೆ ಆಹಾರ ಕೊಡಿ. 5 ನಿಮಿಷ ಕೂತ್ಕೊಂಡು ನಿಮ್ಮ ಒಂದು 5 ನಿಮಿಷನ ಮಕ್ಕಳಿಗೆ ಮೀಸಲಾಗಿಡಿ. ಯಾಕೆಂದರೆ ನಾವೊಂದು ಸ್ನೇಹ ಕ್ಲಿನಿಕ್ ಅಂತೇಳಿ ಮಾಡ್ತಿದ್ವಿ ಮೊದಲೆಲ್ಲ, ಈಗಲೂ ಇದೆ. ಇಲ್ಲಿ ನಾವು ಮಕ್ಕಳಿಗೆ ಏನಾದ್ರು ಸಮಸ್ಯೆ ಇದ್ದರೆ ನಿಮ್ಮ ಚೀಟಿ ಮುಖಾಂತರ ನಮಗೆ ಬರೆದು ಕೊಡಿ ಅಂತೇಳಿ ನಾವು ಹೇಳ್ತೀವಿ. ಮಕ್ಕಳು ಏನು ಮಾಡ್ತಿದ್ರು, ಚೀಟಿ ಬರೀತಿದ್ರು. ಗಣಿತ ಕಷ್ಟ, ಇಂಗ್ಲೀಷ್ ಕಷ್ಟ, ಮ್ಯಾಥ್ಸ್ ಕಷ್ಟ ಅಂತ. ಇವರೆಲ್ಲ 10th ಇದ್ದಾಗ ಅಥವಾ PUC 8th ಇದ್ದಾಗ ನಮಗೆ ಗೊತ್ತಿರುತ್ತೆ. ನಾವು ಮಾಡ್ತಾಯಿದ್ವಿ ಸ್ನೇಹ ಕ್ಲಿನಿಕ್ ಅಂತೇಳಿ, ಇದು ಉಂಟು. ಇಲ್ಲಿ ಕೆಲವು ಮಕ್ಕಳುಗಳು ನಮಗೆ ಬರಿತಾ ಇದ್ದಿದ್ದು ಚೀಟಿ, ನಮ್ಮ ತಂದೆ ತಾಯಂದರು ನಮ್ಮ ಜೊತೆ ಕೂತು ಮಾತಾಡಲ್ಲ ಅಂತೇಳಿ ಬರೀತಿದ್ರು. ಆಗ ನಾವು ಯಾರಿಗೆ ಸರ್ ಹೇಳೋದು? ಯಾಕಂದರೆ ಎಷ್ಟೋ ಮಕ್ಕಳುಗಳು ಬಸ್ಸಲ್ಲಿ ಓಡಾಡ್ತಾರೆ, ನಡ್ಕೊಂಡು ಓಡಾಡ್ತಾರೆ, ತುಂಬ ದೂರದಲ್ಲಿರುತ್ತೆ, ಬೇರೆ ಬೇರೆ ಏನೋ ಕಾಯಿಲೆಗಳಿರುತ್ತೆ, ಅಕ್ಷರ ಕಾಣಲ್ಲ, ಬರೆಯೋಕ್ಕೆ ಗೊತ್ತಾಗಲ್ಲ, ಏನೋ ಇರುತ್ತೆ. ನಾವು ಇರ್ನ ಮಾರ್ಕ್ಸ್ ಜಾಸ್ತಿ ಉಂಡಾ, ಇರ್ಪೋಲೆ, ಇರ್ನ ಕಮ್ಮಿ ಉಂಡಾ, ಏಕೆ ಕಮ್ಮಿ, ಇದನ್ನೇ ಕೇಳ್ತೀವಿ ಅಷ್ಟೇ ಹೊರತು ನಿನಗೆ ಏನು ಸಮಸ್ಯೆ ಉಂಟು ಅಂತ ಕೇಳಿದ್ರೆ ಆಗ ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ನಾವು ಧಾರಾವಾಹಿ ನೋಡೋದು ಅಥವಾ ಬೇರೆ ನೋಡೋ 5 ನಿಮಿಷನ ಮಕ್ಕಳ ಜೊತೆ ಒಂದು ಸ್ಪೆಂಡ್ ಮಾಡಿ ಅಂತೇಳಿ ನನ್ನದೊಂದು ಮನವಿ ನಿಮ್ಮೆಲ್ಲರಲ್ಲೂ. ಥ್ಯಾಂಕ್ ಯು. ಎಸ್, ಲಾಸ್ಟ್ ಸೆಂಟೆನ್ಸ್. ಆರೋಗ್ಯ ಇದ್ದರೆ ಮಾತ್ರ ಎಲ್ಲ. ಆರೋಗ್ಯ ಇದ್ದರೆ ನಮಗೆ ನಮ್ಮ ಬಂಧುಗಳಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ನಮಗೆ ಸಂತೋಷ ಇದೆ, ಪ್ರೀತಿ ಪ್ರೇಮವನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇದ್ದವನಿಗೆ ಮಾತ್ರ ಬದುಕಲ್ಲಿ ಭರವಸೆ ಉಳಿಯುತ್ತದೆ. ಈ ಭರವಸೆಯನ್ನು ನಾವು ಗಟ್ಟಿಯಾಗಿ ಉಳಿಸಿಕೊಳ್ಳೋಣ. ಈ ರೀತಿಯಲ್ಲಿ ನಾವು ಎಚ್ಚರಗೊಳ್ತಾನೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು.